ಶ್ರದ್ಧೆ ಬಂದ್ರೆ ಇದರ ಮಾಯಾ ಪ್ರಭಾವ ಕಡಿಮೆ ಆಗತ್ತೆ, ತಾನೇ ಕಡಿಮೆ ಆಗತ್ತೆ. ಆ ಕಡೆ ಲಕ್ಷ್ಯ ಕೊಡ್ಬೇಡ. ಈಗ ಮದುವೆ ಆಗಿರೋ ಹೆಣ್ಮಗಳಿರ್ತಾರಲ್ಲ, ಮೊದಲು ಪ್ರಾರಂಭದಲ್ಲಿ ಆ ಗಂಡನ್ ಮನೆಗೆ ಹೋದಾಗ ಅವ್ರಿಗೆ ಹೊಸಾದು ಎಲ್ಲವೂ. ಅಲ್ಲಿ ಹೇಗ್ ಹೊಂದ್ಕೊಳ್ಳೋದು, ಏನ್ ಮಾಡೋದು, ಆಹಾರ ಪದ್ಧತಿ ಬೇರೆ, ವ್ಯಕ್ತಿಗಳು ಬೇರೆ, ವಾತಾವರಣ ಬೇರೆ, ಎಲ್ಲವೂ ಬೇರೆ. ಪ್ರಾರಂಭದಲ್ಲಿ ತುಂಬಾ ಇಲ್ಲಿ ಬಿಟ್ಟು ಹೋಗೋ ಇಲ್ಲಿ ನೆನಪುಗಳು ಬರ್ತಿರತ್ತೆ. ಆದ್ರೆ ಅಲ್ಲಿ ಹೋಗ್ತಾ 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 ಇದ್ರ ನೆನಪೇ ಬರಲ್ಲ ತಾಯಿ ಮನೆದು. ಪೂರ್ತಿ ಅಲ್ಲಿ ಹೊಂದ್ಕೊಂಡೇ ಬಿಡ್ತಾರಲ್ಲ, ಪೂರ್ತಿ ಎಲ್ಲ ತನ್ನದು, ತನ್ಮನೆ, ತಾನು, ಅದೇ ಸತ್ಯ. ಇದನ್ನ ತಾನೇ ಇಲ್ಲೇನಾದ್ರು ಪ್ರಯತ್ನ ಮಾಡಿದ್ರ, ಇದನ್ ಬಿಡ್ಬೇಕು ಅಂತ ಏನಾದ್ರು ಪ್ರಯತ್ನ ಮಾಡಿದ್ರ, ಬರೀ ಅಲ್ಲಿ ತನ್ಮಯತೆ ಮಾಡ್ಕೊಂಡು ಹೋದ್ರು ಈ ತಾನೇ ಬಿಟ್ಬಿಡ್ತು. ಹಾಗೆ ನಾನು ಆ ಬ್ರಹ್ಮ ವಸ್ತು, ಆತ್ಮವಸ್ತು ಆ ಕಡೆ ಲಕ್ಷ್ಯ ಕೊಡ್ತಾ ಹೋಗು, ಈ ತಾನೇ ಹೊರಟೋಗುತ್ತೆ. ನೀನ್ ಇದನ್ ಕಡಿಮೆ ಮಾಡ್ಕೋಬೇಕು ಅಂತ ಹೋದ್ರೆ ಆಗೋದಿಲ್ಲ. ಅದು ಇರೋದೇ ಮಾಯೆ ಇದೆ, ಅದ್ರದ್ದು ಇರೋದೇ ಅನಿತ್ಯತೆ. ಮತ್ ನನಗೆ ಅಷ್ಟು ಸಾಮರ್ಥ್ಯನೂ ಇಲ್ಲ. ಅದನ್ನೆಲ್ಲಾ ಸರಿ ಮಾಡ್ಕೊಂಡು ಬ್ರಹ್ಮಜ್ಞಾನ ಕೇಳ್ತೀನಿ, ಬರೀ ಈ ಕಡೆ ಲಕ್ಷ್ಯ ಕೊಡು. ನಾನ್ ಆತ್ಮವಸ್ತು ಇದ್ದೀನಿ, ನಾನ್ ಬ್ರಹ್ಮವಸ್ತು ಇದ್ದೀನಿ, ನಾನ್ ಇರೋದೇ ಆ ಅರಿವಿನ ಸ್ವರೂಪ ನಾನು. ಈ ರೀತಿಯಾಗಿಯೇ ಚಿಂತನ ಮಾಡ್ತೀರಾ, ಆ ರೀತಿ ಅರ್ಥ ಆಗುತ್ತೋ ಬಿಡುತ್ತೋ ಏನಾರ ಅದೇ ಭಾವ ಮಾಡು. ಯದ್ ಭಾವಂ ತದ್ಭವತಿ. ನನಗೆ ಯಾಕೆ ದುಃಖ ಆಗ್ತಿದೆ, ನನ್ ಜೀವ ಅಂತ ಇದ್ದೀನಿ, ನಾನು ಏನೋ ಭ್ರಮೆ ಮಾಡ್ಕೊಂಡಿದ್ದೀನಿ, ನಾನ್ಯಾಕೆ ಇದಕ್ಕಾಗ್ಲಿ, ನಾನು ಇರೋದೇ ಬ್ರಹ್ಮವಸ್ತು. ಈ ರೀತಿ ಹಗಲಿರುಳು ಚಿಂತನ ಮಾಡು, ತಾನೇ ಆ ಸ್ವರೂಪದ ಅನುಭವ ಬರ್ತಾ ಪ್ರಾರಂಭ ಆಗತ್ತೆ. ನೀನ್ ಎಷ್ಟು ಜೀವನಾಗಿ ಚಿಂತನ ಮಾಡ, ಅದು ಇನ್ನೂ ಮನಸ್ಸು ದುರ್ಬಲ ಆಗ್ತಾ ಹೋಗುತ್ತೆ. ಈಗ ಆ ಉದಾಹರಣೆ ನೋಡಿದ್ವಲ್ಲ, ಹೆಣ್ಮಗಳು ಗಂಡನ್ ಮನೆಗೆ ಹೋದಾಗ ಅವಳು ಏನೂ ಪ್ರಯತ್ನ ಮಾಡಲ್ಲ, ಅಲ್ಲಿ ಸುಮ್ನೆ ಹೊಂದ್ಕೋತಾ ಹೋಗ್ತಾಳೆ. ಹಾಗೆ ಇಲ್ಲಿ ಗುರುಗಳು, ಸತ್ಸಂಗ, ಶ್ರವಣಾದಿಗಳಿಂದ ತಾನೇ ಆ ಮನಸ್ಸು ಹೊಂದ್ಕೊಳ್ತಾ ಹೋಗುತ್ತೆ. ಆ ಭ್ರಮೆಗಳನ್ನ ತಾನೇ ಹೇಗ್ ಹೋಗುತ್ತೆ ನೋಡಕ್ ಹೋಗ್ಬೇಡ, ಸುಮ್ನೆ ಬಾ, ಶ್ರದ್ಧೆ ಮಾಡು. ಗುರುವಿನ ಮಾತಿನಲ್ಲಿ ಗುರುಗಳು ಯಾರೋ ನಿಂದನ್ನೇನು ದಾರಿ ತಪ್ಸಿ ಅವ್ರಿಗೆ ಏನೂ ಆಗ್ಬೇಕಾಗಿಲ್ಲ. ನಿಂದೇನಾದ್ರು ದುಡ್ಡು ಕಿತ್ಕೋಬೇಕು, ನಿಂದೇನಾದ್ರು ಹೆಂಡತಿ ಮಕ್ಕಳನ್ನ ಬೇರೆ ಮಾಡ್ಬೇಕು, ನಿನ್ನ ಏನಾದ್ರು ಮಾಡ್ಬೇಕು ಅಂತ ಅವ್ರು ಯಾರಿಗೂ ಇಲ್ಲ. ಅವ್ರೆಲ್ಲರೂ ನಿನ್ನ ಒಳ್ಳೇದಕ್ಕೆ, ನನ್ನ ಒಳ್ಳೇದಕ್ಕೆ ಹೇಳ್ತಿದ್ದಾರೆ, ನನ್ನಿದಕ್ಕೆ ಅಂತ ಅದೊಂದು ಶ್ರದ್ಧೆ ಇಟ್ಕೊಂಡು ಬಾ. ತಾನೇ ಅವೆಲ್ಲವೂ ಮನಸ್ಸಿಗೆ, ದೇಹ ತಾನೇ ಒಗ್ಗುತ್ತಾ ಹೋಗುತ್ತೆ. ಅದಕ್ಕಷ್ಟು ಸಾಮರ್ಥ್ಯ ಇದೆ. ದೇಹಕ್ಕೆ, ಮನಸ್ಸಿಗೆ ನೀನ್ ಯಾವ್ದನ್ನ ಹೇಳ್ತಾ ಹೋಗ್ತೀಯಾ ಅದನ್ನ ಸ್ವೀಕಾರ ಮಾಡ್ತಾ ಹೋಗುತ್ತೆ. ನೀನ್ ಯಾವ್ದನ್ನ ಅದಕ್ಕೆ ರೂಢಿ ಮಾಡ್ತೀಯಾ ಅದ ಮಾಡ್ತಾ. ಮೊದಲು ಯಾಕೆ ಅಂದ್ರೆ ಇದ್ರದ್ದು ವಿಪರೀತ ಆಗಿತ್ತು, ಎಲ್ಲೂ ಕೇಳಿರ್ಲಿಲ್ಲ, ಯಾರು ಹೇಳಿಲ್ಲ, ನನಗೂ ಅದನ್ನ ತಿಳಿಬೇಕನ್ನುವ ಬಯಕೆ ಇರ್ಲಿಲ್ಲ. ಹಾಗಾಗಿ ಅದ್ರದ್ದು ಸ್ವಲ್ಪ ವಿಪರೀತ ಇರೋದ್ರಿಂದ ನಿಧಾನಕ್ಕೆ ಅರ್ಥ ಆಗುತ್ತೆ. ನಾನಲ್ಲ ಅನ್ನೋದು ನಿಧಾನಕ್ಕೆ ಅನುಭವ. ಯಾಕೆ ಮೊದಲೇ ಕೇಳಿದ ತಕ್ಷಣ ಅನುಭವ ಬರಲ್ಲ? ಇದ್ರದ್ದು ವಿಪರೀತ ಕೇಳಿದೀನಿ. ಹುಟ್ಟದಾಗಿಂದ ಹಿಡಿದು ಇಲ್ಲಿಯವರೆಗೂ ಜೀವನಾಗೆ ನನ್ನ ಜೀವನ. ಪ್ರಜ್ಞೆನೇ ಇಲ್ಲ ನನಗೆ, ಜೀವನ ಅನ್ನಲ್ಲ ಅನ್ನೋರು ಹೇಳೋರು ಒಬ್ರು ಸಿಕ್ಕಿಲ್ಲ. ಹೇಳಿದ್ರು ನನ್ಗೆ ಅದ್ರ ಪ್ರಜ್ಞೆ ಬಂದಿಲ್ಲ, ನನಗೂ ಹೌದಾ ಅನ್ನುವ ಸಂಶಯ ಬಂದಿಲ್ಲ. ಹಾಗಾಗಿ ಅದು ನಿಧಾನ ಆಗತ್ತೆ ಹೊರತು, ನೀನ್ ಶ್ರವಣಾದಿಗಳಿಂದ ಶ್ರವಣವನ್ನ ಕೇಳು, ತಾನೇ ಅದು ಹೋಗ್ತಾ ಹೋಗುತ್ತೆ. ವಿವೇಕದಿಂದ ತಾನೇ ಆ ಮನಸ್ಸಿಗೆ ಒಂದು ವಿವೇಕ ಬರುತ್ತೆ. ಹೌದು ನಾನಲ್ಲ, ಇನ್ನೇನೂ ಮಾಡೋ ಹಾಗಿಲ್ಲ ಇಲ್ಲಿ. ಯಾವ ಅನುಷ್ಠಾನಗಳಾಗ್ಲಿ, ಯಾವ್ದಾರು ಆಗ್ಲಿ, ಕಷ್ಟ ಪಡೋದಾಗ್ಲಿ ಏನೂ ಮಾಡೋ ಹಾಗಿಲ್ಲ. ಬ್ರಹ್ಮಜ್ಞಾನ ಪಡೆಯೋದು ಅಂದ್ರೆ ಕಷ್ಟ ಅಲ್ಲ, ತಣ್ಣಗಾಗೋದಕ್ಕೆ ಹೋಗೋದೇ ಹೊರ್ತು, ಕಷ್ಟಪಟ್ಟು ನಾನು ಬ್ರಹ್ಮಜ್ಞಾನ ಪಡಿತೀನಿ ಅಂದ್ರೆ ಅದೇಗೆ ಬ್ರಹ್ಮಜ್ಞಾನ? ನಾನ್ ಕಷ್ಟ ಪಡಬಾರ್ದು ಅನ್ನೋದೇ ಬ್ರಹ್ಮಜ್ಞಾನ. ಅದನ್ನ ಪಡೆಯಕ್ ತಿರ್ಗಾ ಕಷ್ಟ ಪಡ್ತೀನಿ ಅಂದ್ರೆ ಎಲ್ಲೋ ತಪ್ಪಿದೆ. ನನಗ ಅದನ್ನ ಅರಿಯುವ ಆ ಒಂದು ಅಣು ಅಂತ ಹೇಳ್ತಾರಲ್ಲ, ಅದನ್ನ ಆ ಅಣು ನನಗೆ ಗೊತ್ತಾಗ್ತಿಲ್ಲ. ಆ ಬ್ರಹ್ಮಜ್ಞಾನ ಅದಕ್ಕೆ ಗುರುಗಳ ತುಂಬಾ ಮುಖ್ಯ. ಈಗ ಅಡಿಗೆ ತಾಯಂದಿರು ಇರ್ತಾರಲ್ಲ, ತುಂಬಾ ಚೆನ್ನಾಗಿ ಅವ್ರಿಗೆ ಅನುಭವ ಅಡಿಗೆಯಲ್ಲಿ. ಅವ್ರು ಏನು ಸುಲಭವಾಗಿ ಅವ್ರ ಆದಿಂದಲಿದ್ದು ನಾವು ಕಲಿತ್ರೆ ಎಷ್ಟ್ ಆರಾಮ ಕಲ್ತ್ ಬಿಡ್ತೀವಿ. ನಾನೇ ಸ್ವಯಂ ಅದನ್ನ ಓದಿ ಮಾಡಿ ಕರಿಬೇಕಂದ್ರೆ ಎಷ್ಟು ಕಷ್ಟ, ಸಣ್ಣದು ಎಷ್ಟು ಕಷ್ಟ. ಅದೇ ಅವ್ರ ತಾಯಿ ಆದಿಂದಲ್ಲಿ ಮಗು ಏನ್ ಸುಲಭವಾಗಿ ಬೆಳೆದ್ ಬಿಡುತ್ತೆ. ಎಲ್ಲ ಭಾಷೆ, ಕನ್ನಡ ಭಾಷೆ ಆಗ್ಲಿ, ಅದ್ರದ್ದು ಇದನ್ನಾಗ್ಲಿ, ತಾನ್ ಯಾವ ಪರಿಸರದಲ್ಲಿ ಇರುತ್ತೆ ಸುಲಭವಾಗಿ ಎಲ್ಲ ಸಂಸ್ಕಾರಗಳನ್ನ ಎಲ್ಲ ಅದು ಗೊತ್ತಿಲ್ದೇ ಇರಂಗ್ ಕಲಿಸ್ತಾರೆ. ತಾಯಿ ಏನಾದ್ರು ಕಷ್ಟ ಪಡ್ತಾಳ ಮಗುಗೆ ಕಲ್ಸಕ್ಕೆ, ಎಷ್ಟು ಮುದ್ದು ಮಾಡ್ಕೊಂಡು ಪ್ರೀತಿಯಿಂದ ಅದು ಕಲಿತೀನಿ ಅಂತ ಅದಕ್ಕೂ ಇಲ್ಲ. ತಾಯಿಗೆ ಕಲಿಸ್ತಿರ್ತೀನಿ ಅಂತ ಗೊತ್ತಿರುತ್ತೆ, ಆದ್ರೆ ಅದಕ್ಕೆ ಎಷ್ಟು ಉಪಾಯದಿಂದ ಕಲಿಸ್ತಾರೆ. ಹಾಗೆ ಈ ಶ್ರವಣಾದಿಗಳು, ಈ ಶ್ರವಣದಿಂದ ನನ್ನ ದೇಹದ ಅಭಿಮಾನ, ಮನಸ್ಸಿನ ಅಭಿಮಾನ, ನನ್ನ ಅಹಂಕಾರದ ಅಭಿಮಾನ ತಾನೇ ಹೋಗ್ತಿರತ್ತೆ. ನನಗ್ ಗೊತ್ತಿಲ್ಲ, ಗುರುಗಳ ತಾನೇ ರೂಪ ಮಾಡ್ತಿರ್ತಾರೆ ನಮ್ಗದನ್ನ. ಅದಕ್ಕೆ ನಾವು ಬರೀ ತನ್ಮಯವಾಗಿ, ಹೇಗೆ ಮಗು ಇರುತ್ತಲ್ಲ ತಾಯಿಗೆ, ತಾಯಿ ಮೇಲೆ ವಿಪರೀತ ಶ್ರದ್ಧೆ ಇದೆಯಲ್ಲ, ಅಷ್ಟು ಮಾಡಿ ಸಾಕಷ್ಟೇ, ಇನ್ನೇನು ಮಾಡ್ಬೇಡ. ಗುರುವಿನ ಮೇಲೆ, ಶಾಸ್ತ್ರಗಳ ಮೇಲೆ, ಇವ್ರುಗಳ ಮೇಲೆ ಶ್ರದ್ಧೆ ಇಡು, ತಾನೇ ಆ ಅಂತಃಕರಣ ಪರಿವರ್ತನೆ ಆಗತ್ತೆ. ಶ್ರವಣಾದಿಗಳೇ ಬೀಜವು. ಆ ಶ್ರವಣದಿಂದ ಮನನ ಬರುತ್ತೆ. ಶ್ರವಣ ತುಂಬಾ ಆಗ್ಬೇಕು, ಯಾಕೆಂದ್ರೆ ತುಂಬಾ ಭ್ರಮೆಗಳಾಗಿದೆ. ಆ ಭ್ರಮೆ ನನಗೆ ಹೋಗ್ಬೇಕಲ್ಲ, ಇವತ್ತು ಹೋಗಿದೆ ಆ ಕಡೆ ಲಕ್ಷ್ಯ ಕೊಡ್ಬೇಡ, ಸುಮ್ನೆ ತನ್ಮಯವಾಗಿ ಮಾಡ್ತಾ ಹೋಗು.
ಆ ಹೊಸ ಹೆಣ್ಮಗಳು ಅತ್ತೆ ಮನೆಗೆ ಹೋದಾಗ ಸುಮ್ನೆ ಹೋಗ್ಬೇಕಷ್ಟೇನೆ. ನಾನ್ ಯಾವಾಗ ಇಲ್ಲಿ ಹೊಂದ್ಕೋತೀನಿ, ಇವರೆಲ್ಲ ನನ್ಗೆ ಯಾವಾಗ ಹೊಂದ್ಕೋತಾರೆ, ಇವ್ರು ಸರಿ ಇದಾರ, ಅಲ್ಲಿ ಏನಾದ್ರು ವಿಚಾರ ಮಾಡಕ್ ಹೋದೆ ದುಃಖಿ ಆಗ್ತೀಯ. ಅವ್ರ ಜೊತೆ ಹೆಂಗ್ ಮಾಡೋಣ ಸುಮ್ನೆ ಅಲ್ಲ ಅನುಭವಿಸ್ತಾ ಹೋಗು. ಸುಮ್ನೆ ಇರ್ತಾ ಹೋಗು, ಬರೀ ಇರೋದಷ್ಟೇ. ತಾನೇ ಅದ್ರದ್ದೆಲ್ಲ ಗೊತ್ತಾಗ್ತಾ ಹೋಗುತ್ತಲ್ಲ. ಮುಂದೆ ಒಂದು ದಿನ ತಾನೇ ಆ ಮನೆಗೆ ಯಜಮಾನಿ ಆಗ್ತಾರೆ. ಯಾವ ಮನೆಗ್ ತಾನ್ ಮೊದ್ಲು ಎದುರ್ಕೊಂಡು ಹೋಗಿರ್ತಾರೋ, ಯಾವ ಮನೆಗ್ ತಾನೇ ಮುಂದೆ ಅಲ್ಲಿಗೆ ಅಧಿಕಾರಿ ಆಗ್ಬಿಡ್ತಾರೆ. ಅವ್ರೆಲ್ಲರೂ ಇವ್ರ ಮಾತೆ ಕೇಳಂಗ್ ಇವ್ರ ಮಾತೆ ಕೇಳಂಗ್ ಆಗ್ಬಿಡತ್ತೆ. ಹೇಗೆ? ಅಲ್ಲಿ ಏನಾದ್ರು ಮಾಡಿದ್ರ ಸುಮ್ನೆ ಇದ್ದಿದ್ದು. ಸುಮ್ನೆ ಇದ್ದು ಅವ್ರೆಲ್ಲಾರ ಹತ್ರನೂ ಅವ್ರ ಜೊತೆ ಇದ್ದು ಮಾಡಿ ಮಾಡಿ ಹಾಗೆ ಈ ಶ್ರವಣದಿಂದ ಅಲ್ಲಿ ಅವಳ ತಾಯಿ ಮನೆದನ್ನ ಬಿಡ್ಲಿಲ್ಲ. ಅದನ್ನೇನ ತಿರಸ್ಕಾರ ಮಾಡಿದ್ರ, ಏನಾರು ವೈರಾಗ್ಯ ಏನೂ ಮಾಡ್ಲಿಲ್ಲ. ಇಲ್ಲಿ ಬರೀ ತನ್ಮಯತೆಯಿಂದ ಹೊಂದ್ಕೊಂಡು ಹೊಂಟೋದು. ಅಷ್ಟೇ ಶ್ರವಣಾದಿಗಳು. ಅದೇ ತಾನಿನ್ನ ಸಂಸಾರದ ದೇಹದ ಎಲ್ಲವನ್ನು ಬಿಡ್ಸು. ಹಾಗೆ ಅದಕ್ಕೆ ಈ ಸತ್ಸಂಗ ಅಷ್ಟು ಶ್ರೇಷ್ಠ. ಆ ಶ್ರವಣಾದಿಗಳು ಮಾಡೋದ್ರಿಂದ ಅದೇ ಬೀಜ. ಆ ಶ್ರವಣದಲ್ಲೇ ನನಗೆ ದೇಹ ನಾನಲ್ಲ, ಹೌದು ದೇಹ ನಾನಲ್ಲ ಅಂತಿದ್ದಾರೆ. ನನಗೆ ಕೇಳೇ ಗೊತ್ತಿಲ್ಲ, ಅನುಭವ ಅಂತೂ ಇಲ್ವೇ ಇಲ್ಲ. ನನಗೆ ದೇಹದ ಅನುಭವವೇ ವಿಪರೀತ. ಈ ದೇಹ ಭ್ರಮೆನೆ ಎಲ್ಲಾ ಭ್ರಮೆಗಳಿಗೂ ಉಂಟು ಮಾಡಿರೋದು. ದೇಹ ನಾನಲ್ಲ, ದೇಹ ನಾನಲ್ಲ ಅಂದ್ರೆ ಏನು? ಅದರದ್ದು ಏನೂ ಅನುಭವ ನನಗಿಲ್ಲ. ಅದರ ಹಸಿವೆ ತೃಷೆ, ಕಾಯಿಲೆಗಳು, ಏನ್ ದೇಹದ ಒಳಗಡೆ ಎಷ್ಟೊಂದು ಏನ್ ಬಾಲ್ಯ ಯೌವನ ಏನ್ ಅವೆಲ್ಲ ವಿಕಾರಗಳಿದೆಯಲ್ಲ, ಅದು ಒಂದೂ ನನಗಿಲ್ಲ. ಬಹಳ ಆಶ್ಚರ್ಯ ನನಗೆ. ಯಾಕಂದ್ರೆ ಗೊತ್ತೇ ಇಲ್ಲ ಇದನ್ನ. ಅವ್ರು ಹೇಳಿದ್ರು ಅನುಭವಕ್ಕೆ ಬರೋದ್ ಅನ್ಸ್ತಿಲ್ಲ. ಏನ್ ಇವ್ರು ಹೇಳೋದ್ ಕತೆ ತರ ಅನ್ಸುತ್ತಲ್ಲ. ನನಗೆ ಪೂರ್ತಿ ನನಗೆ ದೇಹದ ಅನುಭವ ಇದೆ. ಬರೀ ನನ್ ತಿಳುವಳಿಕೆ ಅಲ್ಲ, ಇದ್ ನನ್ನ ಅನುಭವ ಅಂತ ಅನ್ಸುತ್ತೆ ನನಗೆ. ಆ ಭ್ರಮೆನೆ ಆ ರೀತಿ ಮಾಡಿಸ್ತಿರತ್ತೆ. ಆ ಹಾವಿನ ಭ್ರಮೆ ಇರುತ್ತಲ್ಲ, ಆ ಹಗ್ಗದಲ್ಲಿ ಹಾವು ಅನ್ನೋ ಭ್ರಮೆ. ಆ ಹಾವು ನಾನ್ ಕಾಣಿಸ್ತಾ ಇದೆ ಹಾವು, ನೀವು ಅದು ಕೋಲಂದ್ರೆ ನಾನು ಒಪ್ಪದೇ ಇಲ್ಲ ಅದನ್ನ. ಆ ಹಾವು ಅನ್ನೋ ಭ್ರಮೆ ನನಗೆ ಎಷ್ಟು ಭಯ ಉಂಟು ಮಾಡ್ಸಿರತ್ತೆ. ಅದ್ ಏನ್ ಮಾಡಿದ್ರು ಆ ಭ್ರಮೆಯಿಂದ ಮುಂದಿನ ಘಟನೆಗಳೆಲ್ಲ ಭಯ ಉಂಟಾಗೋದು. ಅದ್ ಅಂತ ಹಾವು, ಅದ್ ಕಚ್ಬಿಟ್ರೆ ಹಿಂಗಾಗತ್ತೆ ಹಾಗೆ ನನ್ನ ಮುಂದಿನ ಭ್ರಮೆಗಳು. ಆ ದೇಹ ಅನ್ನುವ ಭ್ರಮೆ ಉಂಟು ಮಾಡಿದ್ಯಲ್ಲ, ಮುಂದೆ ಇನ್ನೆಲ್ಲಾ ಭ್ರಮೆಗಳನ್ನ ಉಂಟು ಮಾಡಿದೆ. ಆ ಮೊದಲು ಅದು ಹಾವ ಅಂತ ನೋಡು ಅಷ್ಟೇ. ನೀನ್ ಮುಂದಿನ ಭ್ರಮೆಗಳನ್ನ ಕಳಿಬೇಕಂತ ಹೋಗ್ಬೇಡ. ಅದು ಹಾವ. ಹಾಗೆ ನಾನು ನಾನು ಈ ದೇಹ ನಾನು ಏನ್ ತಿಂತೀನಿ, ಊಟ ಮಾಡ್ತೀನಿ, ಬದುಕಿದೀನಿ, ನಾನ್ ಹೆಣ್ಣು ಗಂಡು ಒಂದು ದಿನ ಹುಟ್ಟಿದೀನಿ, ನನಗೊಂದು ಮನೆ ಇದೆ, ಇವೆಲ್ಲ ನೀನ್ ಅಂತೀಯಲ್ಲ, ಅದಿದೆಯಾ? ಅದು ಮಾಯಾ ಅಂತಾರೆ ಅವರು. ಮಾಯಾಪುಳಿನ ಅದ್ ಬರೀ ಸುಮ್ನೆ ಮಾಯ ಕಾಣಿಸ್ತಾ ಇದೆ. ಅದಕ್ಕೇನೂ ಅಸ್ತಿತ್ವ ಇಲ್ಲ. ಯಾರಿಗೆ? ನನಗೆ. ಈಗೇನ್ ನಾನ್ ಕೂತಿದ್ದೀನಿ, ನಾನು ಹೇಳ್ತಿದ್ದೀನಿ, ನಾನು ಪ್ರವಚನ ಮಾಡ್ತಿದ್ದೀನಿ, ನಾನೇ ಮಾಯಾಪುಳಿನ? ನಾನಿಲ್ಲ, ನಾನು ಕೂತಿದ್ದೀನಿ, ಕೇಳ್ತಿದ್ದೀನಿ, ಶ್ರವಣ ಕೇಳ್ತಿದ್ದೀನಿ, ನೀನೇ ಮಾಯ. ಹೇಳೋರು ಹೌದೇ, ಕೇಳೋರು ಹೌದೇ. ಆದ್ರೆ ಇವೆರಡೂ ನನಗ್ ಗೊತ್ತಾಗತ್ತಲ್ಲ, ಬೇರೆ ಅದು ಆ ಬ್ರಹ್ಮವಸ್ತು ನಾನ್ ಕೂತ್ಕೊಂಡು ಹೇಳ್ತಾ ಇರೋರು ನಾನಲ್ಲ, ಕೇಳ್ತಾ ಇರೋದು ನೀನಲ್ಲ. ಇವೆರಡೂ ನಾನಲ್ಲ ಅಂತ ಏನ್ ಅನುಭವ ಬರ್ತಿದೆಯಲ್ಲ, ಆ ಬ್ರಹ್ಮವಸ್ತು ನಾನು. ಈ ರೀತಿಯಾಗಿ ನಿಧಿಧ್ಯಾಸನ. ನಾನ್ ಸಾಧಕ, ನಾನಲ್ಲ ಅನ್ನೋವನೇ ಆ ಸಾಧಕ. ನಾನ್ ಸಾಧನೆ ಮಾಡೋನು, ನಾನ್ ಕೇಳೋನು ಮಾಡೋನಿದೇನಲ್ಲ, ನಾನಲ್ಲ. ನಾನಾರೆಂಬುದು ನಾನಲ್ಲ, ಈ ಮಾನವ ಜನ್ಮವೇ ನಾನಲ್ಲ. ನಾನ್ ಹೆಣ್ಣು, ನಾನೇನು, ಇಂಥವ್ರು ಅಂತ ನಾನಲ್ಲ. ಬರೀ ನಾನ್ ಕಾಣಿಸ್ತಾ ಇದ್ದೀನಿ. ಹಾಗಾದ್ರೆ ನಾನ್ ಯಾರು? ನಾನ್ ಆ ಬ್ರಹ್ಮವಸ್ತು. ಯಾವಾಗ ಇದು ನಾನಲ್ಲ ಅಂತೀನೋ, ಇರೋದೇ ಆ ಬ್ರಹ್ಮವಸ್ತು. ನಾನ್ ಇರೋದೇ ಬ್ರಹ್ಮವಸ್ತು. ಈ ಮಾಯೆ ಒಳಗಡೆ ಸೇರಿ ನನ್ಗೆ ಹಾಗೆ ಅನಿಸ್ತಿದೆ. ನನಗೆ ಈ ಮಾಯೆ ಒಳಗಡೆನೆ ವಿಚಾರ ಮಾಡಕ್ ಬರೋದು. ನಾನ್ ಇಲ್ಲ ಅಂದ್ರೆ ಹೆಂಗೆ? ನಾನ್ ಇರ್ಲಿಲ್ಲ ಅಂದ್ರೆ ಯಾರು ಉಪದೇಶ ಮಾಡ್ತೀರಾ? ನಾನ್ ಇರ್ಲಿಲ್ಲ, ನನ್ ಬುದ್ಧಿ ಸರಿ ಇಲ್ಲ, ನನ್ ಮನಸ್ಸು ಸರಿ ಇಲ್ಲ ಅಂದ್ರೆ ಉಪದೇಶ ಯಾರಿಗೆ? ಯಾಕೆ ಜೀವನಾಗೆ ನನ್ ವಿಚಾರ ಮಾಡಕ್ ಬರೋದು. ಇವ್ನ್ ಇಲ್ದೇನು ನಾನು ಇದಿಲ್ದೇನೂ ನಾನು ಇದೀನಿ. ನಾನು ನಿದ್ರೆಯ ಅನುಭವ ನೋಡು, ಅಲ್ಲಿ ಏನು ನೀನ್ ಇರ್ಲಿಲ್ವಾ? ಹಾಗಾದ್ರೆ ಪೂರ್ತಿ ನೀನಿಲ್ಲ. ನೀನ್ ಇಲ್ದೇ ಇದ್ದಾಗ್ಲೇ ನಿದ್ರೆ ಬರೋದು. ಈಗ ನಾನ್ ಎಚ್ಚರದಲ್ಲಿ ನಾನು ಇದೀನಿ, ನಾನ್ ಏನೀಗ ಹಬ್ಬ ಎಲ್ಲ ಮಾಡ್ದೆ, ದಸರಾ ಅದು ಈ ವೈಭವ, ಏನೇನು ಹೆಂಡತಿ ಮಕ್ಕಳು ಇವೆಲ್ಲ ಏನ್ ಮಾಡ್ದಲ್ಲ, ಎಲ್ಲಾ ಎಚ್ಚರದಲ್ಲಿ. ಅಷ್ಟ್ ಮಾಡ್ದಲ್ಲ, ತುಂಬಾ ಅಲ್ಲೇ ಇರ್ಬೇಕಾಗಿತ್ತು. ಸತ್ಯ ಇದ್ದಿದ್ರೆ ರಾತ್ರಿ ಯಾವಾಗ ಆಗುತ್ತೋ ಸಾಕು, ಯಾವಾಗ ಮಲ್ಗಿದ್ರೆ ಸಾಕು ಅನ್ಸ್ತಿತ್ತಲ್ಲ. ಅಷ್ಟು ದಣವಾಯ್ತಲ್ಲ. ಹಂಗಾರೆ ಇದು ಬರೀ ಬಳಲಿಕೆ ಉಂಟು ಮಾಡತ್ತೆ ಈ ಎಚ್ಚರದ್ದು. ಮತ್ ಉಂಟು ಮಾಡಿ ತನ್ ಸತ್ಯನಾರು ಇದೆಯಾ? ಬೇಗ ಯಾವಾಗ ನಾನ್ ಇಲ್ದೇ ಇರಂಗಾದ್ರೆ ಸಾಕು ಅನಿಸ್ತಿರತ್ತೆ ನನಗೆ. ಯಾವಾಗ ನಾನ್ ಮಲಗಿದ್ರೆ ಸಾಕು. ಯಾರು? ನಾನೇ ಇಲ್ದಿರಂಗ್ ಆಗ್ತೀನಿ ನಾನ್ ಮಲಗಿದ್ರೆ. ಆದ್ರೂ ನನ್ಗೇನು ಭಯ ಆಗಲ್ಲ. ಆಗ ಆ ನಿದ್ರೆ ಅನುಭವ ನೋಡಲ್ ನಾನು ಇಲ್ವೇ ಇಲ್ಲ. ಹಾಗಾದ್ರೆ ನಾನ್ ಬೇರೆ ಏನೋ ಇರ್ಬೇಕು. ನಾನು ಇದ್ರೊಳಗಡೆ ಸುಮ್ನೆ ಸೇರಿ ನಾನು ದೇಹ ನಾನು, ಮನಸ್ಸು ನಾನು, ಅಹಂಕಾರ ನಾನು ಅಂತಿದ್ದೀನಿ. ಇದು ಇಲ್ದೇ ಇದ್ರು ನಾನು ಇರ್ತೀನಿ.
ಇದಿಲ್ಲ ಇಲ್ದೇ ಇದ್ರೆ ಸಾಕಪ್ಪ ನನಗೆ ಅನ್ಸ್ಬಿಡತ್ತೆ. ರಾತ್ರಿ ಆಗ್ತಿದಂಗೆ ಸಾಕಿದ್ರು ದಣವು, ದೇಹದ ಸಾಕು, ಮನಸ್ಸೊಂದು ಸಾಕು, ಎಷ್ಟು ನಾನ್ ಬಳಸಿರ್ತೀನೋ ಅಷ್ಟು ಅದ್ರದ್ ಸಾಕು ಅನ್ಸ್ಬಿಡತ್ತೆ. ಯಾವಾಗ್ ನಾನ್ ಮಲಗಿದ್ರೆ ಸಾಕಿದ್ರ ಸವಾಸನೆ ಸಾಕು. ಏನ್ ಪರದಾಡ್ತೀನಿ, ಎಂತದಾರೋ ವೈಭೋಗ ಇರ್ಲಿ ಎಲ್ಲವನ್ನೂ ತಿರಸ್ಕಾರ ಮಾಡ್ತೀನಿ ಆಗ. ಎಂತ ಊಟ ಇರ್ಲಿ, ದುಡ್ಡಿರ್ಲಿ, ಅಧಿಕಾರ ಇರ್ಲಿ, ಏನಾದ್ರೂ ಇರ್ಲಿ ಎಲ್ಲವೂ ಬೇಡ ಅನ್ಸುತ್ತೆ ನನಗೆ. ಈ ವ್ಯಕ್ತಿಯಾಗಿ ಏನೇನ್ ನಾನೇನ್ ಮಾಡಿರ್ತೀನಿ ಎಲ್ಲಾ ನನಗ್ ಬೇಡ ಅನ್ಸುತ್ತಲ್ಲ. ಆ ನಿದ್ರೆಯ ಅನುಭವನೇ ಆಗಿದೆ. ಇದು ಬರೀ ಸುಮ್ನೆ ಸ್ವಲ್ಪ ಹೊತ್ತು ಆ ರೀತಿ ಅನ್ಸುತ್ತೆ. ತುಂಬಾ ಹೋರಾಟ ಮಾಡಿ ಮಾಡ್ದೆ ಕೊನೆಗ್ ಸಾಕು ಅಂತ ತಾನೇ ದಣವಾಗ್ಬಿಡತ್ತೆ. ಆ ನಿದ್ರೆಯಲ್ಲಿ ಮರೆನೇ ಆಗ್ಬಿಡುತ್ತೇನಲ್ಲ, ನಾನೇ ಮರೆ ಆಗ್ತೀನಲ್ಲ. ಎಲ್ಲೋದೆ ನಾನು? ನಾನ್ ಸತ್ಯ ಇದ್ದೀನಿ, ನಾನ್ ಆಗಿದ್ದೀನಿ, ಹೀಗಿದ್ದೀನಿ ಅಂತೀನಲ್ಲ. ನಿದ್ರೆ ಬಂದ್ರೆ ಏನೂ ಪ್ರಜ್ಞೆ ಇಲ್ಲ. ಎಲ್ ಮಲ್ಗಿದೀನಿ, ಇಂಥ ಮನೇಲಿ ಮಲ್ಗಿದೀನಿ, ಅಲ್ಲಿ ಮಲ್ಗಿದೀನಿ, ಮಂಚದ ಮೇಲೆ ಮಲ್ಗಿದೀನಿ, ಹಾಸಿಗೆ ಮೇಲೆ ಮಲ್ಗಿದೀನಿ. ಮಲ್ಗಕ್ಕಿಂತ ಮೊದ್ಲು ಎಷ್ಟು ಗಲಾಟೆ ನಂದು, ಎಷ್ಟು ಅದೇ. ಮತ್ತೆ ಮನಸ್ಸು ಏನು ನಿದ್ರೆ ಮಾಡಕ್ಕೂ ಬಿಡದೇ ಅಷ್ಟು ಚಿಂತೆ ಮಾಡ್ತಿರುತ್ತೆ. ನಾಳೆ ಬೆಳಗ್ಗೆ ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಅವ್ರು ಕೊಡ್ಬೇಕು, ಇವ್ರು ಕೊಡ್ಬೇಕು, ಇಂಥದ್ ಮಾಡ್ಬೇಕಂತ ಏನ್ ಮಾತಾಡತ್ತೆ. ಅದ್ ಬರೀ ಮಾತಾಡಿದ್ರೆ ಪರವಾಗಿಲ್ಲ, ನಾನೇ ಆಗಿರ್ತೀನಿ ಅದು. ಎಷ್ಟು ಸುಖ ದುಃಖಕ್ಕುಂಟು ಮಾಡುತ್ತೆ. ಕೊನೆಗ್ ತಾನೇ ಯಾವಾಗ ನಿದ್ದೆ ಬರುತ್ತೆ, ತಾನೇ ಪ್ರಕೃತಿ ಎಳ್ಕೊಂಡ್ ಹೋಗುತ್ತೆ, ನಿದ್ರೆ ಬರುತ್ತೆ. ಏನು ಇದ್ರದ್ದು ಸುದ್ದಿನೇ ಇಲ್ಲ. ಏನ್ ಇಷ್ಟೊಂದೆಲ್ಲಾ ಪ್ಲಾನಿಂಗ್ ಮಾಡಿದ್ನಲ್ಲ, ನಾನೇ ಇಲ್ದೇ ಇರಂಗೆ ಆಗೋಗಿರ್ತೀನಿ ನಿದ್ರೆಲಿ. ಆ ಮಲ್ಗಕ್ಕಿಂತ ಮೊದ್ಲು ಏನ್ ತಯಾರಿ, ನನ್ಗೆ ಈ ತರ ಹಾಸಿಗೆ ಬಂದ್ರೇನೆ ನಂಗ್ ನಿದ್ರೆ, ಇಲ್ಲಾಂದ್ರೆ ನಂಗ್ ನಿದ್ರೆನೇ ಬರಲ್ಲ. ಏನೆಲ್ಲಾ ರೆಡಿ ಮಾಡ್ಕೊಂಡಿರ್ತೀನಲ್ಲ, ಅದು ಬಂದ ತಕ್ಷಣ ನಾನು ಅಲ್ಲಿ ಇರೋದೇ ಇಲ್ಲ. ನಿದ್ರೆಗೋ ಈ ಹೊರಗಿನ ವಸ್ತುಗೋ ಏನಾದ್ರು ಸಂಬಂಧ ಇದೆಯಾ? ಅಲ್ಲಿ ನಾನು ಏನೇನ್ ರೆಡಿ ಮಾಡ್ಕೊಂಡಿದ್ದೆ ಅದೆಲ್ಲಾ ರೆಡಿ ಮಾಡ್ಕೊಂಡಿದ್ದಕ್ ನಿದ್ರೆ ಬಂತ? ನಿದ್ರೆ ತಾನೇ ಪ್ರಕೃತಿ ಹೇಗ್ ಕರ್ಕೊಂಡ್ ಹೋಗುತ್ತೆ, ಅಲ್ಲಿ ಏನೂ ಇದ್ರದ್ ಅವಶ್ಯಕತೆ ಬೇಡ ಅನ್ಸ್ಬಿಡುತ್ತೆ. ನಾನು ಏನೇನ್ ಇಷ್ಟೊಂದೆಲ್ಲಾ ಬದುಕಿನ 70 ವರ್ಷ 80 ವರ್ಷ ಬದುಕಿ ಅದ್ಯಾವ್ದೂ ಬೇಡ ಅನ್ಸುತ್ತೆ ನನಗೆ. ಆರಾಮಾಗ್ಬೇಕು ನನಗೆ ಅಂತ. ಯಾಕಂದ್ರೆ ನನ್ ಸ್ವರೂಪ ಇರೋದೇ ಆರಾಮು. ನಾನು ಇದ್ರೊಳಗಡೆ ಎಲ್ಲ ಸೇರಿ ಮಾಡಿ ಸುಮ್ನೆ ಭ್ರಮೆಯಿಂದ ಮಾಡೋದು, ಸುಮ್ನೆ ಉಚ್ಚಾಪಟ್ಟೆ ಓಡಾಡೋದು, ಮಾಡೋದು, ಅನ್ಭವ್ಸೋದು, ದೇಹ ಮನಸ್ಸು ಎಲ್ಲಾ ಆಗೋದು ಬೆಳಗಿಂದ ರಾತ್ರಿ. ಆಮೇಲೆ ಹೋಗಿ ಮಲಗ್ಬಿಡೋದು, ಪ್ರಜ್ಞೆ ಇಲ್ದೆ ಮಲಗ್ಬಿಡೋದು. ಏ ಹವ್ಯಾಸಗಳಿರುತ್ತಲ್ಲ ಅವರೆಲ್ಲ ಹಾಗೆ ತಾನೆ, ಚೆನ್ನಾಗೆಲ್ಲ ಕುಡಿದ್ ಬಿಡೋದು, ಮಾಡೋದು, ಪ್ರಜ್ಞೆ ಇಲ್ದೆ ಮಲಗ್ಬಿಡೋದು. ಆ ರೀತಿ ನಾನು ವಿಷಯ ವ್ಯಾಮೋಹಗಳದು. ನಾನು ಎಲ್ಲಾ ವಿಷಯಗಳನ್ನ ಅನ್ಭವ್ಸೋದು, ಕೇಳೋದು, ಏನ್ ಬೆಳಗ್ಗೆ ಎದ್ದಾಗಿಂದ ಹಿಡ್ದು ರಾತ್ರಿ ಮಲಗೋವರ್ಗುನು ಎಷ್ಟು ಕೇಳೋದು, ಮಾಡೋದು ಎಲ್ಲಾ ಮಾಡ್ತೀನಲ್ಲ. ಬರೀ ವಿಷಯಗಳನ್ನ, ಏನ್ ಕಣ್ಣು ವಿಪರೀತ ನೋಡೋದು, ಕಿವಿ ಬಳಸೋದು, ಮಾತು ವಿಪರೀತ, ತಿನ್ನೋದು, ಮಾಡೋದು, ಮನಸ್ಸು ಚಾಪಟ್ ಅದ್ ಏನ್ ಮಾಡ್ತಾ ಇದ್ದೆ ಅನ್ನೋದೇ ಪ್ರಜ್ಞೆ ಇಲ್ಲ ಮನಸ್ಸು. ಅಲ್ಲೋಗು ಅನ್ನತ್ತೆ, ಅದನ್ ಕೇಳು ಅನ್ನತ್ತೆ, ಇದನ್ ಮಾಡು ಅನ್ನತ್ತೆ, ಆಗ್ ಮಾಡು, ಈಗ್ ಮಾಡು, ಅದ್ ವಿಚಾರ ಮಾಡು, ದುಡ್ಡು, ಹೆಂಡತಿ, ಮಕ್ಕಳು ಮಾಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನ್ ಅಷ್ಟು ಮಾಡತ್ತೆ. ರಾತ್ರಿಗೆ ಮಲಗಿದ್ರೆ ಸಾಕು ಅಂತ ಅಷ್ಟು ದಣವಾಗ್ಬಿಟ್ಟಿರುತ್ತೆ. ಅಷ್ಟು ಮನಸ್ಸು ಬಳಲಿಕೆ ಮಾಡ್ಬಿಡತ್ತೆ. ದೇಹನೂ ಬಳಲಿಕೆ ಆಗಿರತ್ತೆ, ಮನಸ್ಸು ಬಳಲಿಕೆ, ಎಲ್ಲಾ ಬಳಲಿಕೆ ಆಗ್ಬಿಟ್ಟಿರುತ್ತೆ. ಯಾವಾಗ ಮಲಗಿದ್ರೆ ಸಾಕು ಅನ್ಸುತ್ತಲ್ಲ. ಹಾಗಾದ್ರೆ ಇದೆಲ್ಲಾ ಮಾಡಿದ್ರೆ ನನಗ್ ಆರಾಮ್ ಅಂತ ಅಂತಿದ್ನಲ್ಲ, ಮತ್ ಮಾಡ್ಬೇಕಾಗಿತ್ತು. ಯಾಕ್ ಮಲಗಕ್ಕೆ ಪರದಾಡ್ತೀನಿ? ಯಾಕ್ ನಂದಿದ್ ನಿಜವಾದ ಅಸ್ತಿತ್ವನೇ ಇಲ್ಲ? ಸುಮ್ಮನೆ ಭ್ರಮೆಯಿಂದ ಎಲ್ಲ ಅನ್ಕೊಂಡ್ ನಾನೇ ಭಾವ್ಸಿ ದುಃಖ ಮಾಡ್ಕೊಳ್ಳೋದು, ಹೋಗ್ ಮಲ್ಗೋದು, ತಿರ್ಗಾ ಅಲ್ಲೆಲ್ಲ ರೆಡಿಯಾಗಿ ಚಾರ್ಜ್ ಆಗಿ ಬರುತ್ತೆ, ತಿರ್ಗಾ ಬೆಳಗ್ಗೆ ಎದ್ದು ಪ್ರಾರಂಭ ಮಾಡೋದು. ಹೀಗೆ ನಾನು 80 ವರ್ಷ ಮಾಡ್ತೀನಿ. 70-80 ವರ್ಷದ ನನ್ನ ಜೀವನ ಏನಿದೆ, 40-50 ವರ್ಷದ್ದೆಲ್ಲ ಇದೇ ಮಾಡಿದ್ದು. ಬೆಳಗ್ಗೆ ಎದೊಳೋದು, ಎಲ್ಲಾ ಇಂದ್ರಿಯಗಳನ್ನ ವಿಪರೀತವಾಗಿ ಮೋಹಮಂಕ ಬಳಸೋದು, ರಾತ್ರಿ ಮಲಗೋದು, ತಿರ್ಗಾ ಬೆಳಗ್ಗೆ ಎದ್ದು ಚಾರ್ಜ್ ಮಾಡ್ಕೊಂಡು ತಿರ್ಗಾ ಎದೊಳೋದು. ಮತ್ ಸುಖ ಏನು ಎಚ್ಚರದಲ್ಲಿ ಬಹಳ ಆರಾಮಿದ್ಯಾ? ಏನ್ ಸುಖ ದುಃಖಗಳು, ಮೋಹ ಮಮಕಾರಗಳು, ದುಡ್ಡೊಂದು ಇದ್ರದ್ದು ವಿಪರೀತ ಅಲ್ಲೆಲ್ಲ. ನಿದ್ರೆ ಬಂದ್ರೆ ಇಲ್ಲ. ಈ ರೀತಿ ನಾನು ನೋಡಕ್ ಬರುತ್ತಲ್ಲ ನನಗೆ. ನಾನ್ ಎಚ್ಚರದಲ್ಲಿ ನಾನು ಇದೀನಿ, ಪೂರ್ತಿ ಹೋರಾಟ ಮಾಡ್ತೀನಿ. ನಿದ್ರೆ ಬಂದ್ರೆ ಏನೋ ಪ್ರಜ್ಞೆ ಇಲ್ದೆ ಮಲಗ್ತೀನಿ. ಆ ನಿದ್ರೆಯ ಅನುಭವವನ್ನ ಲಕ್ಷ್ಯಗೊಟ್ಟು ನೋಡು, ಅದೇ ಬ್ರಹ್ಮಾನುಭವ, ಅದೇ ನಿಧಿಧ್ಯಾಸನ. ಆ ನಿದ್ರೆಯಲ್ಲಿ ಏನಾದ್ರೂ ನನಗೆ ದೇಹದ ಅನುಭವ ಇದೆಯಾ? ಎಲ್ ಮಲಗಿದೆ ನನಗ್ ಗೊತ್ತೇ ಇಲ್ಲ ನನಗೆ. ನಾನ್ ಏನಿದ್ದೀನಿ, ಹೇಗಿದ್ದೀನಿ ಏನೂ ಇಲ್ಲ. ಬಟ್ಟೆ ಹಾಕಿದೆ, ಈ ರೀತಿ ಇಲ್ಲೇನು ಮಾನ ಮರ್ಯಾದೆ ಎಲ್ಲಾ ಮಾತಾಡ್ತೀನಲ್ಲ, ಅಲ್ಲಿ ಬಟ್ಟೆ ಯಾವ ರೀತಿ ಆಗಿದೆ, ಹೇಗ್ ಮಲಗಿದ್ದೀನಿ ಏನೂ ಪ್ರಜ್ಞೆ ಇಲ್ಲ ಅಲ್ಲಿ ನನಗೆ. ನಿದ್ರೆಯ ಅನುಭವದಲ್ಲಿ ಬಾಯಿ ತಕ್ಕೊಂಡ್ ಮಲಗಿರ್ತೀನಿ, ಹೆಂಗೋ ಕೈಕಾಲ್ ಮಲಗಿರ್ತೀನಿ, ಬೆಡ್ಶೀಟ್ ಇಲ್ಲೆಲ್ಲ ಇಲ್ಲ ನನಗ್ ಚಳಿ ಗಿಳಿ ಏನೂ ಗೊತ್ತಿಲ್ಲ. ಚಳಿ ಮಳೆಯ ಪ್ರಜ್ಞೆ ಇಲ್ಲ. ಮತ್ತಿನ್ನು ಉಸಿರಾಟ ಆಡ್ತೀನಿ ಅನ್ನೋ ಪ್ರಜ್ಞೆ ಇಲ್ಲ.
ದೇಹದ ಎಲ್ಲಾ ಕ್ರಿಯೆಗಳು ಅಲ್ಲಿ ನಡೀತಿದೆ, ನನಗದ್ ಯಾವ್ದೂ ಗೊತ್ತಿಲ್ಲ. ದೇಹ ನನಗೆ ಎಚ್ಚರದಲ್ಲಿದ್ದಾಗ ಹೊಟ್ಟೆ ನೋವ್ತಿದೆ, ಹಾಗಾಗ್ತಿದೆ, ಈಗ ಅಲ್ಲಿ ನಿದ್ರೆಯಲ್ಲಿ ಏನೂ ಅದ್ರದ್ದು ಅನುಭವ ಇಲ್ಲ. ದೇಹದ ಒಂದು ಸ್ವಲ್ಪನೂ ಅನುಭವ ಇಲ್ಲ ಅಂದ್ರೆ ನಿದ್ರೆ ಅನುಭವ. ದೇಹದೇನಾದ್ರು ನಿನಗೆ ಅನುಭವ ಇದೆಯಾ? ಮನಸ್ಸಿದೆ ಇನ್ನು ಅಲ್ಲಿವರೆಗೂ. ದೇಹದ ಯಾವ ಅನುಭವ ಇಲ್ಲೇನ್ ಎಚ್ಚರ ತುಂಬಾ ನೋವು ಕೊಡ್ತಿರತ್ತೆ, ಆ ನಿದ್ರೆ ಬಂದ್ರೆ ಅದ್ರದ್ದು ಏನೂ ಪ್ರಜ್ಞೆ ಇಲ್ಲ. ದೇಹ ಪೂರ್ತಿ ಜಡವಾಗಿ ಮಲಗಿದೆ, ಅದ್ರ ಕ್ರಿಯೆಗಳು ಏನಿದೆ ಅದ್ ನಡೀತಾ ಇದೆ. ಉಸಿರಾಟ ನಡೀತಿದೆ, ರಕ್ತ ಪರಿಚಲನೆ ನಡೀತಿದೆ, ಕಿಡ್ನಿ ತನ್ ಕೆಲ್ಸ ಮಾಡ್ತಿದೆ, ಹಾರ್ಟ್ ತನ್ ಕೆಲ್ಸ ಮಾಡ್ತಿದೆ, ಎಲ್ಲಾ ಅದರ ಕೆಲ್ಸ, ದೇಹದ ಕಾರ್ಯಗಳೆಲ್ಲಾ ನಡೀತಿದೆ. ನನಗದರ ಅನುಭವ ಇಲ್ಲ. ಹಾಗಾದ್ರೆ ಹಾಗಿರ್ಬೋದಲ್ಲ ನಾನು? ಈ ರೀತಿ ನೋಡಿದ್ರೆ ಗೊತ್ತಾಗುತ್ತಲ್ಲ. ಆ ದೇಹ ನಿದ್ರೆಯ ಅನುಭವವನ್ನ ನೋಡಿದ್ರೆ ನನ್ನ ಅನುಭವ ನನಗ್ ಗೊತ್ತಾಗುತ್ತಲ್ಲ, ಅದೆಲ್ಲಾ ನಡೀತಿದೆ. ಅದನ್ನ ನನಗ್ ನೋಡಕ್ ಬರ್ತಿದ್ಯಲ್ಲ, ನನ್ನ ದೇಹವನ್ನೇ. ನನ್ ದೇಹ ನಿದ್ರೆಯಲ್ಲಿ ಮಲಗಿದೆಯಲ್ಲ, ಎಲ್ಲಾ ದೇಹದ ಕಾರ್ಯಗಳು ನಡೀತಿದೆ. ಮನಸ್ಸು ಮೌನವಾಗಿದೆ, ಅಲ್ಲಿ ಮನಸ್ಸಿನ ಯಾವ ಕ್ರಿಯೆಗಳೂ ಇಲ್ಲ. ಮನಸ್ಸು ಮೌನ ಆಗಿದೆ, ಬುದ್ಧಿ ಮೌನ ಆಗಿದೆ, ಎಲ್ಲವೂ ಮೌನವಾಗಿದೆ. ದೇಹ ತನ್ ಪಾಡಕ್ ತಾನೆಲ್ಲಾ ಕ್ರಿಯೆಗಳು ನಡೆಸ್ತಾ ಇದೆ ನಿದ್ರೆಯಲ್ಲಿ. ಕಣ್ಣು ವಿಶ್ರಾಂತಿ ಇದೆ, ಕಿವಿಗಳು ವಿಶ್ರಾಂತಿ ಇದೆ, ಎಲ್ಲಾ ಹೊರಗಿನ ಏನ್ ವಿಷಯಗಳು ಬಳಸಿದ್ನಲ್ಲ ಎಲ್ಲಾ ವಿಶ್ರಾಂತಿ ಪಡಿತಿದೆ. ದೇಹದ ಒಳಗಡೆ ಏನ್ ತುಂಬಾ ಕಾರ್ಯಗಳು ನಡೀತಿದೆ, ಅವ್ ಯಾವೂ ವಿಶ್ರಾಂತಿ ತಗೊಳ್ಳೋದಿಲ್ಲ, ಅವೆಲ್ಲಾ ಕ್ರಿಯೆಗಳು ನಡೀತಿದೆ. ಆದ್ರೆ ತನ್ ಪಾಡಕ್ ತಾನ್ ನಡೀತಿದೆ, ನನ್ನ ಅವಶ್ಯಕತೆನೇ ಇಲ್ಲದೆ ನಡೀತಿದೆ ಇಲ್ಲಿ. ನಾನಿಲ್ಲಿ ಎಚ್ಚರದಲ್ಲಿ ಇಲ್ಲ ನಾನು ಈ ತರ ಆಹಾರ ಮಾಡಿದ್ರೆ ಜೀರ್ಣಕ್ರಿಯೆ, ಈ ತರ ಮಾಡ್ಬೇಕು, ಹಾರ್ಟ್ ಈ ತರ ಮಾಡ್ಬೇಕು, ಇಷ್ಟ ಎಕ್ಸರ್ಸೈಸ್ ಮಾಡ್ಬೇಕು, ಯೋಗ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಮನಸ್ ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಏನೇನ್ ಇಲ್ಲಿ ಮಾತಾಡ್ತಿದ್ನಲ್ಲ, ನಾನು ಏನೂ ಇಲ್ದೆ, ನಾನ್ ಇಲ್ದೇನೆ ಎಲ್ಲಾ ನಡೀತಿದೆ. ನಿದ್ರೆ ಅನುಭವ ನೋಡಿದ್ರೆ ಸಾಕು, ದೇಹ ತನ್ನ ಕ್ರಿಯೆಗಳನ್ನೆಲ್ಲಾ ಮಾಡ್ತಿದೆ ಅಲ್ಲಿ. ಅಲ್ಲೇನಾರ ನಾನು ಮಲಗ್ದೆ ಅಂದ ತಕ್ಷಣ ಅವೆಲ್ಲ ಮಲಗ್ಬಿಟ್ಟಿದ್ಯಾ? ರಕ್ತ ಪರಿಚಲನೆ, ಎಷ್ಟು ಕಾರ್ಯಗಳ ದೇಹದ ಒಳಗಡೆ. ಹಾರ್ಟ್ ಒಂದು ಸೆಕೆಂಡ್ ಬಿಡದೆ ತನ್ನ ಕಾರ್ಯವನ್ನ ಮಾಡ್ತಿದೆ. ರಕ್ತವನ್ನ ಪಂಪ್ ಮಾಡೋದಾಗ್ಲಿ, ಕಿಡ್ನಿ ಕೆಲಸ, ಜಠರದ ಕೆಲಸ, ನರಗಳು ಎಲ್ಲ ಏನೇನಿದೆ ಎಲ್ಲಾ ಕಾರ್ಯಗಳು ನಡೀತಿದೆ, ನಾನಿಲ್ದೆ ನಡೀತಿದೆ. ಇಲ್ಲಿ ಮಾತ್ರ ನಾನು ಎಚ್ಚರ ಆದಾಗ ಮಾತ್ರ ಏನ್ ಅಷ್ಟೊಂದು ದೇಹದಲ್ಲಿ ನಾನು ಇಲ್ದೇ ಇದ್ರೆ ನನ್ ದೇಹ ಹಂಗಾಗತ್ತೆ ಹಿಂಗಾಗತ್ತೆ ಇಷ್ಟೊಂದ್ ಭ್ರಮೆ ಮಾತಾಡ್ತೀನಲ್ಲ, ನಿದ್ರೆಯಲ್ಲಿ ತಾನೇ ಆಗ್ತಿದೆ ಎಲ್ಲಾ ಕ್ರಿಯೆಗಳು. ಸುಮ್ನೆ ನಾನು ಅಂತಿದ್ದೀನಲ್ಲ ಅದನ್ನೆಲ್ಲ. ಆ ನಾನನ್ನ ನನಗ್ ನೋಡಕ್ ಬರುತ್ತಾ? ನಾನ್ ಯಾಕೆ ಸುಮ್ನೆ ಪ್ರವೇಶ ಮಾಡ್ತಿದ್ದೀನ ದೇಹದೊಳಗಡೆ? ಇನ್ನ ಮನಸ್ಸಿನೊಳಗೂ ನಾನ್ ಪ್ರವೇಶ, ಅಲ್ಲೂ ಮನಸ್ಸು ಆರಾಮ್ ಮಲ್ಗಿದೆ. ಆ ಮನಸ್ಸು ನಾನು ಎಲ್ಲವೂ ಸ್ತಬ್ಧ ಆಗಿದೆ. ಅದನ್ನ ನಾನ್ ನೋಡ್ತೀನಲ್ಲ, ಆ ಅನುಭವ ನಾನು. ಅದ್ರೊಳಗಡೆ ಇರೋರಲ್ಲ ನಾನು. ಅದ ದೇಹದ ವ್ಯಕ್ತಿ ಮಲಗಿದಾನಲ್ಲ, ನಾನಲ್ಲ. ಆ ಮಲಗಿರುವ ವ್ಯಕ್ತಿಯನ್ನ, ಜೀವನನ್ನ, ನನ್ನನ್ನೇ, ಜೀವ ಅಂದ್ರೆ ಯಾರೋ ಅಲ್ಲ, ನಾನೇ ಮಲಗಿದ್ದೀನಿ. ನಾನೀಗ ಒಂದು ಮನೆಯಲ್ಲಿ ಒಂದು ಮಂಚದ ಮೇಲೆ ನನ್ನದೇ ಅಂತ ಒಂದು ರೂಮ್ ಇರುತ್ತೆ, ಅಲ್ಲಿ ಮಲಗಿದ್ದೀನಿ. ಆ ಮಲಗಿರೋನ ನನಗೆ ನೋಡಕ್ ಬರುತ್ತಲ್ಲ, ಅದನ್ನ ಗೊತ್ತಾಗ್ಲಿಲ್ಲ ಅಂದ್ರೆ ನಿಧಾನವಾಗಿ ಕೇಳ್ಬೇಕು. ನನಗೆ ನಾನಾಗಿ ಏನ್ ಮಾಡಿದ್ರು ನಾನಲ್ಲ ಅಂದ್ರೂ ಗೊತ್ತಾಗಲ್ಲ. ಈಗ ಪತಿ ನೀನಲ್ಲ, ಸತಿ ನೀನಲ್ಲ, ಏನ್ ಮಾಡಿದ್ರು ಬರಲ್ವಲ್ಲ, ಹಾಗೆ ಇದೆ. ಅದಕ್ಕೆ ನಿಧಾನವಾಗಿ ಶ್ರವಣ ಅತ್ಯಂತ ಶ್ರೇಷ್ಠ. ಯಾಕೆ ಈ ರೀತಿ ಪ್ರತ್ಯೇಕತೆ ಆಗ್ಬೇಕು. ನನಗೆ ತುಂಬಾ ದೇಹಾಭಿಮಾನ, ತುಂಬಾ ನಾನು ಅಂದು ಬರೀ ಅಂದಿರೋದೆ, ಇನ್ನೇನೂ ಆಗಿಲ್ಲ ಅಲ್ಲಿ. ಹೆಂಗೆ ಆಕಾಶದಲ್ಲಿ ಆ ಗ್ರಹಗಳಾಗಿದೆಯಲ್ಲ, ಗ್ರಹ ಅಂತ ಒಂದು ವಸ್ತುಗಳಿಲ್ಲ ಅಲ್ಲಿ. ಗ್ರಹಗಳಾಗ್ಲಿ ಉಪಗ್ರಹಗಳಾಗ್ಲಿ ಈ ಎಲ್ಲಾ ಕಸಗಳು ಇಲ್ಲಿಂದ ಹೋಗಿ ಎಲ್ಲ ಏನೇನ್ ಕಸಗಳಲ್ಲೆಲ್ಲ ಏನಿದೆಯಲ್ಲ ಆ ಬಯಲಲ್ಲಿ, ಅವೆಲ್ಲ ಸೇರಿ ಒಂದ್ ಗ್ರಹ ಅಂತ ಆಗಿರೋದು. ಅದೇ ಒಂದು ವಸ್ತು ಅಂತ ಆಗೋಗಿದ್ದಾನೆ. ಹಾಗೆ ಇವನ್ ಜೀವ ಅಂತ ಇದ್ದಾನಲ್ಲ, ಇವನು ನಿಜವಾಗ್ಲೂ ಇವನ್ ಈ ರೀತಿ ಇಲ್ವೇ ಇಲ್ಲ. ಇವನು ಸ್ವತಂತ್ರವಾಗಿ ಈಗ ಬಾಳೆ ದಿಂಡೆಲ್ಲ ಇದೆಯಲ್ಲ, ಅದು ಒಂದೊಂದೇ ತೆಗೆದ್ರೆ ಏನಾದ್ರು ಒಳಗಡೆ ಇದೆಯಾ? ಹಾಗೆ ಇವನು ನಾನೇನ್ ಜೀವ ನಾನು ಒಬ್ಬ ವ್ಯಕ್ತಿ ನಾನು ಅಂತಿದ್ದೀನಿ, ಇಲ್ವೇ ಇಲ್ಲ ಆ ರೀತಿ. ಆ ಗ್ರಹಗಳು ಹೆಂಗೆ ಕಸಗಳೆಲ್ಲ ಭ್ರಮೆಗಳೆಲ್ಲ ಸೇರಿ ಏನಾದ್ರು ಒಂದು ವಸ್ತು ಆಗುತ್ತಾ? ಆ ವಸ್ತು ಆಗಿದೆ ಅಂತ ನಾನೇ ಭ್ರಮಿಸೋದು. ಆ ಭ್ರಮೆಗಳನ್ನೆಲ್ಲ ಕಳಚು, ಇರೋದೇ ನಾನು. ಈ ಭ್ರಮೆಗಳಿಂದ ಒಂದನ್ನ ಸೃಷ್ಟಿ ಮಾಡ್ಕೊಂಡು ಅಲ್ಲೇ ಕಲ್ಪಿತ ಪರದೊಳು ಆಕಸ್ಮಿಕ ವಾದನ ಕಲ್ಪಿತ ಪುರುಷ ಅಖಿಲ ಭಾವದೊಳೊಡಗೂಡಿ. ಬರೀ ಕಲ್ಪಿತ ಪುರುಷ ನಾನು, ಬರೀ ಕಲ್ಪನೆ. ಯಾರ ಕಲ್ಪನೆ? ನಾನೇ ಕಲ್ಪನೆ ಮಾಡ್ಕೊಂಡೆ. ಅಲ್ಲಿ ಯಾರು ಬರ್ತಾರ? ಈಗ ಕನಸಿನ ಅನುಭವ ನೋಡು, ಅಲ್ಲಿ ಯಾರಾದ್ರೂ ಬಂದಿದಾರ? ನಾನೇ ಕಲ್ಪಿತ ಪುರುಷ ಅಲ್ಲಿ, ನಾನೇ ಕಲ್ಪನೆ ಮಾಡ್ಕೊಂಡೆ. ನನಗ ಸಾಮರ್ಥ್ಯ ಇದೆಯಾ? ಕನಸಿನಲ್ಲಿ ಇದೆಯಲ್ಲ ಸಾಮರ್ಥ್ಯ. ಕನಸಿನಲ್ಲಿ ಇದೇ ರೀತಿ ದೇಹ ಸೃಷ್ಟಿ ಮಾಡ್ಕೊಂಡಲ್ಲ, ನನ್ನ ಮನಸ್ಸೇ ದೇಹ ಸೃಷ್ಟಿ ಮಾಡ್ತು.
ಎಲ್ಲಾರ್ನೂ ಮಾಡ್ತು, ರಾಜನ್ ಮಾಡ್ತು, ಅರಮನೆ ಮಾಡ್ತು, ದಸರಾ ಮಾಡ್ತು, ಮಾರನ್ ಯಾರ ಎಚ್ಚರದಲ್ಲಿ ಏನೇನಿದೆ ಅಷ್ಟ್ ಜನನು ಯಾರ್ ಮಾಡಿದ್ದು? ನನ್ ಮನಸ್ಸೆ. ಅಷ್ಟು ಸಾಮರ್ಥ್ಯ ಏನೀಗ ಲೈಟಿಂಗ್ಸು ಅದು ಇದು ಎಲ್ಲ ಅದ ಸೇಮ್ ಅದೇ ರೀತಿನೇ ಕನ್ಸಲ್ಲಿ ಎಲ್ಲಾ ಮಾಡ್ತೀನಿ. ಏನೀಗ ದಸರಾದ ವೈಭೋಗ ಏನೇನ್ ಆಯ್ತಲ್ಲ ಅಷ್ಟು ಕನಸಲ್ಲಿ ನಾನೇ ಮಾಡ್ತೀನಿ. ನನ್ನ ಮನಸ್ಸಿಗೆ ಅಷ್ಟು ಸಾಮರ್ಥ್ಯ ಇದೆ. ನನ್ ಮನಸ್ಸಿಗೆ ಅಷ್ಟು ಸಾಮರ್ಥ್ಯ ಇದೆ ಅನ್ನೋದು ನನಗೆ ಗೊತ್ತೇ ಆಗೋಲ್ಲ. ಆ ಮನಸ್ಸಿನ ಭ್ರಮೆ ಏನ್ ಮಾಡ್ಬಿಡುತ್ತೆ, ನಾನ್ ಬೇರೆ ಇದೊಂದ್ ಎಲ್ಲಾ ಅಲ್ಲಿ ಕನಸಲ್ಲಿ ಹಂಗೆ ತಾನೇ ಆಗೋದು. ನನ್ ಮನಸ್ಸೇ ಮಾಡ್ತು ಅಂತ ಯಾರು ಹೇಳಿದ್ರಲ್ಲಿ ಒಪ್ತೀನ ನಾನು? ಅಲ್ಲಿ ಯಾರು ಬಂದ್ರ ಹೋಗ್ಲಿ, ನನ್ ಮನಸ್ಸೇ ಎಲ್ಲಾ ಸೃಷ್ಟಿ ಮಾಡ್ತು. ಹಾಗಾದ್ರೆ ಅದು ಸತ್ಯ ಇದೆಯಾ? ಹಂಗಾರೆ ನನ್ ಮನಸ್ಸಿಗೆ ಆ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲಿ ಹೇಗೆ ಕನಸಿನಲ್ಲಿ ತಾನೇ ಸೃಷ್ಟಿ ಮಾಡ್ತೋ ಹಾಗೆ ಎಚ್ಚರದಲ್ಲೂ ಮಾಡಿದೆ. ಅದೇ ಮನಸ್ಸೆ ನನಗೆ ಅದ್ರೊಳಗಡೆ ಇದ್ದು ಹೇಗೆ ಗೊತ್ತಾಗಲ್ವಲ್ಲ. ಕನಸಿನೊಳಗಡೆ ಬಂದು ಯಾರು ಹೇಳಿದ್ರೆ ನೋಡಿದು ನೀನೇ ಸೃಷ್ಟಿ ಮಾಡ್ಕೊಂಡಿರೋದು, ಇವ್ರು ಯಾರು ಇಲ್ಲ, ನೀನೇ ಭ್ರಮಿಸ್ತಾ ಇದೀಯ, ನೀನ್ ಇಲ್ಲ ನಿನಗೆ ತಾನೇ ಕನಸಿನಲ್ಲಿ ಇರ್ಲೇ ಇರ್ಲಿಲ್ಲ. ಎಚ್ಚರದಲ್ಲಿ ಇದ್ದಾಗ ಕನಸಿಗೆ ಹೋದ ತಕ್ಷಣ ತಾನೇ ಒಂದ್ ಸೃಷ್ಟಿ ಆಗೋದು. ಯಾರು ಅಲ್ಲ ಅದೇ ನಿಜವಾಗ್ಲೂ ಬಂದು ಎಲ್ಲಾ ಪಂಚಭೂತಗಳು ಸೇರಿ ಅದು ಸೇರಿ ಏನ್ ಅಷ್ಟೊಂದು ಪಂಚೀಕರಣ ಎಲ್ಲಾ ಹೇಳ್ತೀವಲ್ಲ, ಅಲ್ಲಿ ಏನಾರು ಅದ್ರದ್ದು ಅನುಭವ ಇದೆಯಾ? ತಾನೇ ಏನ್ ಸೃಷ್ಟಿ ಆದ ಕಲ್ಪಿತ ಪುರುಷ. ಇನ್ನೇನ್ ಇವನು ನಾನ್ ಹೌದು ನಾನು ಇದೀನಿ ಎಂದಿದ್ದೀನಲ್ಲ, ಅದಕ್ಕೆ ಅದನ್ನ ಬಿಡ್ಸಕ್ಕೆ ಅವನೆಲ್ಲಾ ಹೇಳ್ತಾ ಹೋಗ್ಬೇಕು. ಯಾಕೆ ಇವನ್ ಮೊದ್ಲೇ ನನ್ ಕಲ್ಪಿತ ಅಲ್ಲ ಅಂತ ಅನ್ಸ್ಬಿಟ್ಟಿದ್ಯಲ್ಲ, ಸತ್ಯ ಇದೀನಿ ಅನ್ಸಿದ್ಯಲ್ಲ, ಅದಕ್ ಮುಂದಕ್ಕೆ ಅವೆಲ್ಲ ಕಥೆಗಳು. ನೀನೇ ಬರೀ ಸುಮ್ನೆ ಸೃಷ್ಟಿ ಆದೆ ನೀನು, ಕಲ್ಪಿತ ಪುರುಷ ಕನಸಲ್ಲಿ ಸೃಷ್ಟಿ ಆದಲ್ಲ. ಆ ರೀತಿ ಕನಸಿನೋಳು ಅದರಲ್ಲೇ ಪರಮಾಣು ಹೋಗೋದಲ್ಲ, ಅದನ್ನೇ ಹೇಳ್ತಾರೆ ಅವರು. ಬರೀ ಭ್ರಾಂತಿ, ಬರೀ ಭ್ರಮೆ. ಯಾರು? ನಾನೇ. ನಾನೇ ಭ್ರಮೆ, ನಾನೇ ಜೀವನ್. ಈ ರೀತಿಯಾಗಿ ನಾನು ಚಿಂತನ ಮಾಡ್ಲೇಬೇಕು. ಅದು ಬರೋದು ಚಿಂತನೆ ಈ ಶ್ರವಣದಿಂದ. ಶ್ರವಣದಲ್ಲಿ ಬಿಟ್ಟು ಇನ್ನೆಲ್ಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಇನ್ನೊಂದೇ ಕಡೆನೆ ದೇಹ ನಾನಲ್ಲ, ಜೀವನ ಏನಾರು ಒಂದು ಸ್ವಲ್ಪ ಪ್ರಜ್ಞೆ ಬರೋದು, ವಿಚಾರ ಬರೋದು, ವಿವೇಕ ಬರೋದು ಅಂದ್ರೆ ಶ್ರವಣದಲ್ಲಿ. ಹಾಗಾಗಿ ಶ್ರವಣದಿಂದ ಮನನ. ಯಾವಾಗ ಈ ರೀತಿ ಕೇಳ್ತೀಯೋ ನಿನಗೆ ಚಿಂತನ ಅನ್ಸ್ಬೇಕು, ಪ್ರಾರಂಭ ಆಗ್ಬೇಕು, ಮನನ ಪ್ರಾರಂಭ ಆಗತ್ತೆ. ಆ ಮನನ ಪ್ರಾರಂಭ, ನಾನ್ ದೇಹ ನಾನಲ್ಲ, ನಾನ್ ಯಾಕಿದ್ರಲ್ಲಿ ಹಂಗಾರೆ ಕನಸಿನ ಜೀವನಾನ, ಎಚ್ಚರದವನು ನಾನ, ನಿದ್ರೆಯವರು ನಾನ, ಇದು ಮಾಯಾಪುಳಿನ, ಇದೆಲ್ಲವೂ ಮಾಯೆಯಿಂದ ಈ ರೀತಿಯಾಗಿ ಮನನ ನಡಿಲೇಬೇಕು. ಜೊತೆಗೆ ಶ್ರವಣವನ್ನ ಬಿಡಬಾರ್ದು. ಮನನ ಮಾಡ್ತಿದ್ದೀನಿ ಇನ್ನೇ ನನಗ್ ಬಂದಿದೆ ಬಿಡಬಾರ್ದು. ಶ್ರವಣ ಮನನ ನಿಧಿಧ್ಯಾಸನ ಬರೋವರು ಆತ್ಮಜ್ಞಾನ ಆಗೋವರೆಗೂ ಮಾಡ್ತಾನೆ ಇರ್ಬೇಕು. ಆತ್ಮಜ್ಞಾನಿಗಳೇ ಮಾಡ್ತಾ ಇದ್ರು ಹಗಲಿರುಳು, ಇನ್ನ ಸಾಧಕ ಆಗಿರೋನ್ ಹೇಗ್ ಬಿಡೋದು? ಹಾಗಾಗಿ ಮೂರೂ ಒಂದೇ ಸರಿ ನಡೀತಾ ಇರುತ್ತೆ. ಶ್ರವಣ ಮನನ ನಿಧಿಧ್ಯಾಸನ ಮೂರೂ ಕ್ರಿಯೆಗಳು ಒಂದೇ ಶ್ರವಣದಲ್ಲೇ ಮೂರು ನಡೀತಾ ಇರುತ್ತೆ. ಮನನ ಮಾಡ್ಬೇಕಾದ್ರೇನೆ ಶ್ರವಣದ ಎಲ್ಲಾ ಅವ್ರು ಏನೇನ್ ಹೇಳಿರ್ತಾರ ಚಿಂತನ ಬರ್ಬೇಕಲ್ಲ. ಹಾಗಾಗಿ ಮೂರೂ ಕ್ರಿಯೆಗಳು ತಾನೇ ನಡೀತಿರುತ್ತೆ. ಎಷ್ಟು ತನ್ಮಯವಾಗಿ ಜ್ಞಾನ ಕರ್ಪಿಸ್ಕೊಳ್ತೀವಿ ಅಷ್ಟು ಆ ಬ್ರಹ್ಮ ವಸ್ತುವನ್ನ ಅನುಭವಿಸ್ತೀವಿ. ಆ ರೀತಿಯಾಗಿ ಅವ್ರು ಅದನ್ನ ಒಂದೊಂದನ್ನೇ ಯಾವ ರೀತಿ ನಿಧಿಧ್ಯಾಸನ ಮಾಡೋದು ಅಂತ ಅದನ್ನ ಹೇಳಿದ್ರು. ತಿಳಿವೆಂಬ ತೆರೆಮಸೆಗೆ ಮಾಯಾಪುಳಿನ ಸೇತುವಳಿಗೆ ಜೀವ ಈಶರೆಂಬ ಉಭಯ ಭಾವನೆಯ ಕಳೆದ ಬೋಧಾಂಬನಿಧಿ ಪಡದೇಕ ರೂಪವನ್ನು ಬಳಕೆಗೆ ಒಳಗಾಗದಿರೋ ಇರುತ್ತಿರೆ ವಿನುತ ಯೋಗ. ಈ ರೀತಿ ನಿಧಿಧ್ಯಾಸನ ಮಾಡಿದ್ರೆ ಅದು ವಿನುತ ಯೋಗ. ಒಂದೊಂದು ಹೆಸರು ಹೇಳ್ತಿದಾರೆ ಅಷ್ಟೇ ಅದಕ್ಕೆಲ್ಲ. ಮುಂದೆ ಇನ್ನೊಂದು ಹೇಳ್ತಾರೆ ಅಧಿಕ ಯೋಗ. ಪರಮಾತ್ಮವೆಂಬ ಅಮೃತ ಶರದಿ ಸಪ್ತಾವರಣದಿರವನು ಉಳಿದ ಅಖಿಳ ಭುವನವನು ತನ್ನುವನು ಬೆರಸಿ ಬೇರಿಲ್ಲದೊಳಕೊಂಡು ತೆಕ್ಕನೆ ತೀವಿ ಪರಿಕಲ್ಪನೆಗೆ ಬಾರದಿರಲು ಅಧಿಕ ಯೋಗ. ಪರಮಾತ್ಮವೆಂಬ ಅಮೃತ ಶರದಿ, ಆ ಬ್ರಹ್ಮ ವಸ್ತು ಅನ್ನೋದೇ ಹೇಗಿದೆ ಅಂದ್ರೆ ಅಮೃತ ಶರದಿ. ಆ ಅಮೃತ, ಆ ಅಮೃತವೇ ಆ ಬ್ರಹ್ಮ ಸ್ವರೂಪ. ಅಂದ್ರೆ ಯಾವುದೋ ಅಲ್ಲ, ನಾನೇ. ನಾನೇ ಇರೋದು ಆ ಅಮೃತ ಸ್ವರೂಪ, ನಾನೇ ಇರೋದು ಅರಿವಿನ ಸ್ವರೂಪ, ನಾನ್ ಇರೋದೇ ಬ್ರಹ್ಮ ಸ್ವರೂಪ. ಈ ರೀತಿಯಾಗಿ ನಿಧಿಧ್ಯಾಸನ ಮಾಡ್ಬೇಕು, ಈ ರೀತಿಯಾಗೆ ಶ್ರವಣವನ್ನ ಕೇಳ್ಬೇಕು, ಈ ರೀತಿಯಾಗೆ ಮನನವನ್ನ ಮಾಡ್ಬೇಕು. ನಾನಿರೋದು ಬ್ರಹ್ಮ ಸ್ವರೂಪ, ಭ್ರಮೆಯಿಂದ ಇವುಗಳನ್ನೆಲ್ಲ ನಾನ್ ಅರಿತಾ ಭ್ರಮೆಗಳಿಂದ ಇವನ್ನ ನಾನು ಅಂತಿದ್ದೀನಿ. ನಾನಿರೋ ನನ್ನ ಸ್ವರೂಪದ ಇದನ್ ಮಾತ್ರ ಬಿಡಬಾರ್ದು. ಯಾವಾಗಲೂ ನನ್ನ ಸ್ವರೂಪದ ಮೇಲೆ ದೃಢ ನಿಶ್ಚಯ ಇರ್ಬೇಕು. ದೃಢವಾಗಿ ಅದ್ರ ಮೇಲೆ ನಂಗೆ ಅತಿಯಾದ ಶ್ರದ್ಧೆ ಇರಬೇಕು. ತಾನೇ ಯದ್ ಭಾವಂ ತದ್ಭವತಿ. ನಾನ್ ಯಾವ ರೀತಿ ಭಾವಿಸ್ತೀನಿ ಆ ರೀತಿ ನನ್ನ ಸಾಧನ ಅದೇ ರೀತಿ ಸಾಗುತ್ತಾ ಹೋಗುತ್ತೆ. ನಾನಿರೋದು ಬ್ರಹ್ಮ ವಸ್ತು, ನಾನ್ ಅಮೃತ ಶರದಿ. ಇಲ್ಲಿ ಅಮೃತವೆಂಬ ಅಮೃತ ಶರದಿ ಸಪ್ತಾವರಣ, ನನಗೆ ಆವರಣಗಳಾಗಿದೆ 7 ರೀತಿಯ ಆವರಣ. ಒಂದು ದೇಹ ನಾನು ಅನ್ನುವ ಆವರಣ, ಇನ್ನ ಈ ಪಂಚಭೂತಗಳದ್ದು ಒಂದು ಆವರಣ, ಇನ್ನು ಮಾಯೆ, ಅದನ್ನ ಅವ್ರು ಸಪ್ತಾವರಣ ಅಂತಾರೆ.
ಅವೆಲ್ಲದಕ್ಕಿಂತ ಮುಖ್ಯವಾಗಿ ಈ ದೇಹನೇ. ಈ ದೇಹ ಭ್ರಮೆ ಅನ್ನೋದ್ರ ಮೇಲೆ ಎಲ್ಲಾ ಭ್ರಮೆಗಳು ನಿಂತಿರೋದು. ದೇಹ ಅಂತ ಬಂತು ಎಲ್ಲವೂ ಬರುತ್ತೆ. ಕೆಲವರು ಆ ಕಡೆಯಿಂದ ಬರ್ತಾರೆ. ರಮಣ ಮಹರ್ಷಿಗಳೆಲ್ಲ ನಾನು ಅನ್ನೋದು. ನಾನು ನಾನು ಅಂತ ಏನಂತೀನಲ್ಲ ಆ ನಾನು ಅಂತ ಬಂತು ಎಲ್ಲಾ ಭ್ರಮೆಗಳು ಬರುತ್ತೆ. ಅವೆಲ್ಲವೂ ನಿಂತಿರೋದು ನಾನು ಎನ್ನುವ ಅಹಂಕಾರದ ಮೇಲೆ. ನೀನು ಎದ್ದಾಗ ನಾನು ಅಂತ ಎದ್ದೇಳುತ್ತೆ, ಇನ್ನೆಲ್ಲಾ ನಿನ್ನ ಭ್ರಮೆಗಳು ಪ್ರಾರಂಭ ಆಗತ್ತೆ. ನಾನು ಅಂತ ಬರ್ಲಿಲ್ಲ, ನಿನಗೆ ದೇಹದ ಭ್ರಮೆ, ದೇಹದ ಅನುಭವ, ಇಂದ್ರಿಯ ಅನುಭವ, ಅಹಂಕಾರದ ಅನುಭವ, ಮನಸ್ಸಿನ ಅನುಭವ, ಜಗತ್ತಿನ ಅನುಭವ ಯಾವುದೂ ಬರೋದಿಲ್ಲ. ನಿನಗೆ ನಾನು ಅಂತ ನಿನಗೆ ಬೆಳಗ್ಗೆ ಎಚ್ಚರನೇ ಆಗ್ಲಿಲ್ಲ. ನಿನಗ್ ಏನು ಪ್ರಜ್ಞೆನೇ ಇಲ್ಲ. ದೇಹ ಪ್ರಪಂಚ ಅಂತಿದ್ ಆದ್ರೆ ನನಗೆಷ್ಟು ಭ್ರಮೆ ಇದೆ ಅಂದ್ರೆ ನಾನ್ ಮಲಗಿದ್ರು ಪ್ರಪಂಚ ಅನ್ನೋದೊಂದಿರುತ್ತೆ. ನಾನು ಆ ಜಗತ್ತಿನೊಳಗಡೆ ಒಂದು ಮನೆ ಒಳಗಡೆ ನಾನ್ ಮಲಗಿದ್ದೀನಿ. ಆ ಜಗತ್ ಅನ್ನೋದು ಬೇರೆ ಇದೆ, ನಾನೊಬ್ಳು ಅದ್ರಲ್ಲಿ ಸಾಮಾನ್ಯ. ನಾನ್ ಮಲಗ್ಬಿಟ್ರೆ ಇಡೀ ಪ್ರಪಂಚನೇ ಮಲಗ್ಬಿಡತ್ತಾ? ಆ ರೀತಿ ನನಗೆ ಭ್ರಮೆ ಆಗಿರೋದು ಅಂತ ಗೊತ್ತಾಗೋದಿಲ್ಲ. ತಾನಿಲ್ಲದೊಡೆ ನಮ್ ತೋರದಾಗಿ ಇದಕ್ಕೆ ಅಧಿಕವಾಗಿ ಚಿಂತನ ಬೇಕು. ಬ್ರಹ್ಮಚಿಂತನ ಹಗಲಿರುಳು ಮಾಡ್ತಿದ್ರೆ ಹೊಳಿತಾ ಹೋಗುತ್ತೆ. ನಾನ್ ಬಿಟ್ಟು ಏನು ಇಲ್ವೇ ಇಲ್ಲ, ನಾನ್ ಬಿಟ್ಟು ಜಗತ್ ಅನ್ನೋದೇ ಇಲ್ಲ. ರಮಣ ಮಹರ್ಷಿಗಳದ್ದು ಅದಕ್ಕೆ ಎಲ್ಲದಕ್ಕೂ ಪರಿಹಾರ ಅವರದು. ನೀನ ಕೈವಲ್ ಇವ್ರು ನಿಜಗುಣರು ಅದೇ ಹೇಳೋದು. ನೀನ್ಯಾರೆಂದು ವಿಚಾರಿಸು, ಆರು ನಾನೆಂದು ವಿಚಾರಿಸು. ಅದೇ ಅತ್ಯಂತ ಶ್ರೇಷ್ಠವಾದ ವಿಚಾರ. ಜ್ಞಾನದ ಚಿಂತನ ಅಂದ್ರೇನೆ ನಾನ್ ಯಾರು ಅಂತ. ದೇವ್ರು ಜಗತ್ತು ಎಲ್ಲಾ ಬಿಡು, ಅದೆಲ್ಲ ಒಂದ್ ಕಡೆ. ರಮಣ ಮಹರ್ಷಿಗಳೆಲ್ಲ ಅಂತಾರೆ ದೇವ್ರು ಅದೆಲ್ಲ ಇದೆ, ಅವ್ರದೆಲ್ಲ ಬಿಡು, ಅವ್ರವ್ರ ಪಾಡ್ಗ ಅವ್ರೆಲ್ಲ ಅವ್ರು ಇದಾರೆ ಆರಾಮಾಗಿ. ಮೊದ್ಲು ನೀನ್ಯಾರು ನೋಡು. ಅವ್ರು ಏನಾದ್ರು ಸಮಸ್ಯೆ ಹೇಳಕ್ ಹೋಗ್ಲಿ, ನನಗ್ ಆ ರೀತಿ ಆಗಿದೆ, ಹೆಂಡತಿ ಈ ರೀತಿ, ಮಕ್ಳು ಈ ರೀತಿ ಎಲ್ಲ ಅಂತಿದಾನಲ್ಲ, ಅವ್ನ್ ಯಾರು ನೋಡು. ಆ ರೀತಿ ನೋಡು ಯಾರು ನಾನು. ನಾನು ಈಗ ನಾನು ಅಂತ ನನಗ್ ಬರ್ಲಿಲ್ಲ, ನನಗೇನಾದ್ರೂ ಅನುಭವ ಇದೆಯಾ ಜಗತ್ತಿನ? ನನಗೆ ಬೆಳಗ್ಗೆ ನಾನು ಅಂತ ನನಗ್ ಬರ್ಲಿಲ್ಲ, ನನಗೆ ಯಾವ್ದ್ರದ್ದು ಅನುಭವ ಇಲ್ಲ. ನಿದ್ರೆಯಲ್ಲಿ ನನಗೆ ನಾನಿರ್ಲಿಲ್ಲ, ಏನೂ ಅನುಭವ ಇಲ್ಲ. ದೇಹದ ಅನುಭವ ಇಲ್ಲ. ನಿದ್ರೆ ಅನುಭವ ನೋಡಿದ್ರೆ ಗೊತ್ತಾಗತ್ತೆ. ನಿದ್ರೆಯಲ್ಲಿ ನನಗೇನೂ ಅನುಭವ ಇಲ್ಲ. ನಾನ್ ಇದೀನಿ ಇಲ್ಲ, ನಾನಿಲ್ಲ ಇಲ್ಲ, ದೇಹ ಇದೆ ಇಲ್ಲ, ಜಗತ್ತಿದೆ. ಅಲ್ಲಿ ಏನಾದ್ರು ಪ್ರಶ್ನೆಗಳು ಬರುತ್ತಾ ಅಲ್ಲಿ? ಯಾಕೆ ಅಲ್ಲಿ ನಾನಿಲ್ಲ. ಹಂಗಾರೆ ನಾನ್ ಬಂದ್ರೆ ಇಷ್ಟೆಲ್ಲ ಸಮಸ್ಯೆಗಳು. ಆ ನಾನಂದ್ರೆ ಏನು ನೋಡು. ಅದ್ ಹೇಗ್ ಬರುತ್ತೆ? ಅದಕ್ ಸ್ವತಂತ್ರವಾದ ಅಸ್ತಿತ್ವ ಇದೆಯಾ? ಆ ನಾನಂದ್ರೆ ಏನದು? ಅದ್ ಇಡೀ ನನ್ನನ್ನ ಭವಬಂಧನಕ್ಕೆಲ್ಲ ಒಳಮಾಡಿದ್ಯಲ್ಲ, ಜನ್ಮ ಜನ್ಮಾಂತರಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ಯಲ್ಲ. ಆ ನಾನಂದ್ರೆ ಏನದು? ಆ ನಾನ್ ಬರ್ದೆ ನಂದೇನೂ ಇಲ್ಲ. ಆ ನಾನ್ ಬಂತು ನನ್ ಜೀವನ. ನಾನ್ ಎದ್ರೆ ನಾನು ಅಂತ ಬಂತು, ಓ ಎದ್ದೆ, ಪ್ರಾರಂಭ ಇನ್ನ. ಅಖಿಲ ಭಾವದೊಳ ದಶಪುರುಷ 10 ಭಾವನೆಗಳನ್ನ ಒಟ್ಟಿಗೆ ತಗೊಂಡ್ಬರ್ತಾನೆ. ಅಹಂ ಭ್ರಮೆ ಅಂತ ನನಗ್ ಬಂತು, ನಾನು ಅಂತ ಬಂತು, ಇನ್ನು ಅಜ್ಞ ಭ್ರಮೆ. ಆ ನಾನನ್ನೋ ಭ್ರಮೆನೆ ಮುಂದಿನ ಭ್ರಮೆಗಳಿಗೆಲ್ಲ ಕಾರಣ. ನನಗದ್ ನೋಡೋದಿಕ್ಕೆ ಬರಲ್ಲ. ಆ ನಾನ್ ಅನ್ನೋದನ್ನ ನನಗೆ ಕೆಳಗಡೆ ಬಂದು ಅಹಂ ಭ್ರಮೆ, ಅಜ್ಞ ಭ್ರಮೆ, ಕರ್ಣ ಭ್ರಮೆ, ಈ ಅಂತಃಕರಣ ಎಲ್ಲ ನಾನೇ, ಇಂದ್ರಿಯಗಳ ಈ ದೇಹ ಎಲ್ಲ ನಾನೇ, ಈ ಮನಸ್ಸು ನಾನು, ದೇಹ ನಾನು, ಇಲ್ಲಿ ಪೂರ್ತಿ ಕೆಳಗ್ ಬಂದ್ಬಿಟ್ಟಿದೀನಿ. ಹಾಗಾಗಿ ನನಗಲ್ಲಿ ಆ ನಾನ್ ಅನ್ನೋದೇ ನೋಡಕ್ ಬರ್ತಿಲ್ಲ. ಅದಕ್ಕೆ ಶ್ರವಣ ಅತ್ಯಂತ ಶ್ರೇಷ್ಠ. ಅಲ್ಲಿ ಮಾತ್ರ ಗೊತ್ತಾಗೋದು ಈ ನಾನ್ ಅಂದ್ರೆ ಏನಿದು. ಈ ನಾನ್ ಬರ್ದೆ ಹಂಗಾರೆ ಜಗತ್ತಿಲ್ವಾ? ನಾನೇ ಇವನ್ನೆಲ್ಲ ಸೃಷ್ಟಿ ಮಾಡ್ತೀನ? ನನಗೆ ನಾನಾಗೆ ವಿಚಾರ ಮಾಡಿ ಗೊತ್ತಿರೋದ್ರಿಂದ ಹಾಗನ್ಸತ್ತೆ. ನಾನಿದ್ರೆ ಜಗತ್ತ? ನನ್ ಕೈಲಿ ಇವೆಲ್ಲ ಸಾಮರ್ಥ್ಯ ಇದೆಯಾ? ಸೂರ್ಯ ಚಂದ್ರ, ಎಷ್ಟೊಂದ್ ಜನ, 750 ಕೋಟಿ ಜನ ಇದೆ. ಪ್ರಕೃತಿಯಲ್ಲಿ ಎಷ್ಟು ಕಾರ್ಯಗಳು ನಡೀತಿದೆ. ಇವೆಲ್ಲ ನನ್ ಕೈಲಾಗುತ್ತಾ? ಇವೆಲ್ಲ ನಾನ್ ನಾನ್ ಈ ಜಗತ್ತಲ್ಲಿ ಒಂದು ಅಲ್ಪ ಜೀವಿ. ನಾನ್ ಎಲ್ಲಾರ್ ಜೊತೆನೂ ನಾನೊಂದ್ ಮನೆಯಲ್ಲಿದ್ದೀನಿ, ನಾನ್ ಇಲ್ಲಿದ್ದೀನಿ. ನಾನು ಮಲಗ್ಬಿಟ್ಟ ತಕ್ಷಣ ಜಗತ್ತೇ ಮಲಗ್ಬಿಡತ್ತಾ? ಇಲ್ಲ. ನಾನ್ ಸತ್ತೋದ್ರೆ ಎಲ್ಲಾರು ಅವ್ರು ಸತ್ತೋದ್ರು ಇದೆ ತಾನೇ ಜಗತ್ತು. ನಾನ್ ಇಲ್ಲ ಅಂದ್ರೂ ಎಲ್ಲಾರು ಇದಾರೆ ತಾನೆ. ನನ್ ಮೇಲೆ ಹೆಂಗ್ ಜಗತ್ ನಿಂತಿದೆ? ಈ ರೀತಿಯಾಗಿ ವಿಚಾರ ಮಾಡೋನು ಆ ಎಚ್ಚರದೊಳಗಡೆ ಇರೋನು ಅಂತ ಗೊತ್ತಾಗಲ್ಲ. ಎಚ್ಚರದೊಳಗಡೆ ಇರೋ ನೀವೆಲ್ಲಾ ಮಾತಾಡ್ತಿರೋನು. ಕನಸಿನೊಳಗಡೆ ಆ ಕನಸಿನ ಅನುಭವ ನೋಡು, ಅಲ್ಲೆಲ್ಲ ನೀನೇ ಸೃಷ್ಟಿ ಮಾಡುದಲ್ಲ. ಇದೇ ರೀತಿ ಅಲ್ಲೂ ಪ್ರಕೃತಿ ಇದೆ. ಅಲ್ಲೇನಾದ್ರೂನು ಕಡಿಮೆ ನಾನ್ ಸೃಷ್ಟಿ ಮಾಡಿದ್ದೇನೆ ಅಂತ ಏನಾರು ಅಲ್ಲಿ ಕಡಿಮೆ ಮಳೆ, ಸಣ್ಣ ಮಳೆ, ದೊಡ್ಡ ಮಳೆ, ಚಿಕ್ಕ ಮಳೆ ಈ ತರ ಏನಾರು ಇದೆಯಾ? ಪ್ರಕೃತಿಲಿ ಏನಾರು ಇದೆಯಾ? ಸೂರ್ಯ ಚಂದ್ರ ಏನಾದ್ರು ಚಿಕ್ಕದಾಗಿದಾರ? ಅಲ್ಲೆಲ್ಲಾ ಜನಗಳೇನ್ ಕಡಿಮೆ ಆಗಿದಾರ? ಇಲ್ಲಿ ಹಂಗೆ ಎಲ್ಲಾರು ಇದಾರೆ ಅಲ್ವೇ. ಮತ್ ನನ್ ಮನಸ್ಸು ಸೃಷ್ಟಿ ಮಾಡ್ತಲ್ಲ ಹಾಗೆ. ಇಲ್ಲಿ ಹೇಗೆ ಜಗತ್ತನ್ನ ಸೃಷ್ಟಿ ಮಾಡಿದ್ಯೋ ಅಲ್ಲೇ ತಾನೇ ಮಾಡ್ತಲ್ಲ ಎಲ್ಲ ಅದಕ್ಕೆ. ಅಲ್ಲಿ ಹೆಂಡತಿ, ಮಕ್ಕಳು, ಮೋಹ, ಮಮಕಾರ, ಮನೆ, ಏನೇನೆಲ್ಲಾ ಇಲ್ಲಿ ಹೇಗಿದ್ಯೋ ಹಾಗೆ ಪೂರ್ತಿ ಇದೆ. ಏನೂ ವ್ಯತ್ಯಾಸ ಇಲ್ಲ. ಕನಸಿನ ಅನುಭವದಾಗೆ ನೋಡ್ಬೇಕು. ಅದನ್ನ ಎಚ್ಚರದ ಮನಸ್ಸಾಗಿ ನೋಡಿದ್ರೆ ನಂಗದ್ ಗೊತ್ತಾಗಲ್ಲ. ಕನಸು ಒಂದು ಬೇರೆ, ಅದು ನಾನು ದಿನ ಒಂದೊಂದ್ ಬೇರೆ ಬೇರೆ ಕನಸು ಕಾಣ್ತೀನಿ.
ಅದೆಲ್ಲ ಹೇಳ್ತಾ ಇರೋದು ಇದು ಎಚ್ಚರದ ಮನಸ್ಸು. ಕನಸಿನಲ್ಲಿ ಯಾವತ್ತಾದ್ರೂ ನನಗೆ ನಿನ್ನೆ ಬೇರೆ ಕನಸು, ಇವತ್ ಬೇರೆ ಕನಸು, ಇಲ್ಲಿ ಚಿಕ್ಕ ಚಿಕ್ಕದ್ ಕನಸು, ಇಲ್ಲೆಲ್ಲಾ ನಾನೇ ಸೃಷ್ಟಿ ಮಾಡ್ಕೊಂಡಿದೀನಿ, ಇವರೆಲ್ಲಾ ನನ್ ಸೃಷ್ಟಿ, ಏನಾದ್ರೂ ಅಲ್ಲಿ ಪ್ರಜ್ಞೆ ಬರುತ್ತಾ? ಅಲ್ಲೂ ಬಂದ್ರು ಗುರುಗಳು ಅಲ್ಲೂ ಹೇಳ್ತಿದಾರೆ ಇದೇ ರೀತಿ ಶ್ರವಣ ಅಲ್ಲೂ ಕೇಳ್ತಿದೀವಿ. ಅಲ್ಲಿ ಅಂತಿದಾರೆ ನೋಡು ನೀನ್ ಇದೆಲ್ಲ ಭ್ರಮೆ, ನಿನ್ ಮನಸ್ಸೇ ಇದೆಲ್ಲ. ಎಲ್ಲಿ ಗುರುಗಳೇ ನನ್ಗೆಲ್ಲ ಸಾಮರ್ಥ್ಯ ಇದೆ, ನನ್ಗೇನ್ ಸೃಷ್ಟಿ ಮಾಡ್ಕೊಳಕ್ಕಾಗತ್ತಾ? ಅಲ್ಲೂ ಹೀಗೆ ಹೇಳ್ತೀನಿ. ಎಲ್ಲಾರು ಇದಾರಲ್ಲ, ಇಲ್ಲೆಲ್ಲಾ ಜನಗಳೆಲ್ಲ ಇದಾರಲ್ಲ, ಬೇರೆಯವರೆಲ್ಲ ಇದಾರಲ್ಲ, ನನ್ನ ಹಾಗೆ ಎಷ್ಟು ಜನ 750 ಕೋಟಿ ಜನ ಇದಾರೆ. ಅದೇ ಕನ್ಸಲ್ಲಿ ಹಾಗೆ ಹೇಳ್ತಿದ್ದೀನಿ. ಅಲ್ಲಿ ಗುರುಗಳು ಹೇಳಿದ್ರು ಇಲ್ಲ ನೀನ್ ಏನಂತಿದ್ದೀರ ನಿನ್ ಸೃಷ್ಟಿ ಇದು, ಅಲ್ಲೂ ಒಪ್ಪಲ್ಲ ನಾನು. ಯಾಕೆ ಅದ್ರೊಳಗಡೆ ಇದ್ದೀನಿ. ಕನಸಂತ ಒಂದ್ ಆಗಿದ್ದೀನ, ನಾನೇ ಮಾಡ್ಕೊಂಡಿದ್ದೀನ, ಅದ್ರೊಳಗಡೆ ನಾನೇ ಜೀವ ಅಂತ ಮಾಡ್ಕೊಂಡು, ನಾನೇ ಅಲ್ಲೆಲ್ಲಾ ಭ್ರಮೆಗಳನ್ನ ಉಂಟು ಮಾಡ್ಕೊಂಡು, ನಾನೇ ಅಲ್ಲಿ ಅನ್ಭವಿಸ್ತೀನಿ. ಅಲ್ಲಿ ಯಾರು ಇನ್ಯಾವ ಸುಖ ದುಃಖ ಅನ್ಭವಿಸ್ತಾ ಇರೋದು? ಅವರಿಂದ ಹಿಂಗಾಯ್ತು, ಇವರಿಂದ ಹಿಂಗಾಯ್ತು, ಹೆಂಡತಿ ಹಿಂಗಂದ್ರು, ಮಕ್ಳು ಹಿಂಗಂದ್ರು, ಕನಸಲ್ಲೂ ಇದೇ ರೀತಿನೇ ಅನ್ಭವಿಸ್ತೀನಿ. ಇದು ಕನಸು ಅಂತ ಏನಾದ್ರು ಸ್ವಲ್ಪ ದುಃಖ, ಅಲ್ಲೇನಾದ್ರು ದುಡ್ಡು, ಇದು ಕನಸಿನ ದುಡ್ಡು ಅಂತ ಅನ್ಸುತ್ತಾ? ಅಲ್ಲೇನಾದ್ರೂ ನನ್ ದುಡ್ಡು ಸಿಕ್ತಿಲ್ಲ, ಇಲ್ಲೇನ್ ಪರದಾಡ್ತೀರ ದುಡ್ಡು ದುಡ್ಡು ಅಂತ, ಅಲ್ಲೂ ಹಂಗೆ ಪರದಾಡೋದೆ. ಅಲ್ಲೇನಾದ್ರು ಇದು ಕನ್ಸನ್ ದುಡ್ಡು ನನಗ್ ಬೇಡ, ಕನ್ಸನ್ ಚಿನ್ನ ಇದು, ಕನ್ಸನ್ ಇದು ಅಂತ ಏನಾರು ಅನ್ಸುತ್ತ? ಇದೇ ರೀತಿನೇ ಅನ್ಸುತ್ತೆ. ಹಾಗಾದ್ರೆ ಇದನ್ನು ಹಾಗೆ ಇದೆಯಲ್ಲ ಎಚ್ಚರನ. ಆ ಕನಸಂದು ಎಚ್ಚರ ಬಂದ ತಕ್ಷಣ ಅದು ಹೊರಟೋಗ್ಬಿಡುತ್ತೆ, ಅದು ಪ್ರಕೃತಿಯಲ್ಲೇ ಇದೆ. ಇಲ್ಲಿ ಮಾತ್ರ ಇದು ಹೋಗಲ್ಲ, ಈ ಕನಸಿನೊಳಗೆ ವಿಚಾರ ಮಾಡ್ತಿರ್ತೀನಿ. ಅದಕ್ಕಾಗಿ ಶ್ರವಣ ಬೇಕು. ಈ ಎಚ್ಚರ ಅನ್ನೋದು ಒಂದು ಕನಸು ಅಂತ ನನಗೆ ಆ ಮನಸ್ಸಿಗೆ ಗೊತ್ತಾಗ್ಬೇಕಂದ್ರೆ, ಆ ಪ್ರತ್ಯೇಕತೆ ಬರ್ಬೇಕಂದ್ರೆ ಶ್ರವಣ. ಆ ಶ್ರವಣದಿಂದನೇ ಕೇಳ್ತಾ 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 ತಾನೇ ಆ ಪ್ರತ್ಯೇಕತೆ ಬರ್ತಾ ಹೋಗುತ್ತೆ. ನನ್ನ ಅನುಭವ ತಾನೇ ಸ್ಫುರ್ಸಕ್ ಪ್ರಾರಂಭ ಆಗುತ್ತೆ. ಈ ರೀತಿಯಾಗಿ ಚಿಂತನ ಇದೇ ನಿಧಿಧ್ಯಾಸನ. ಇನ್ನ ಪುನಃ ನಾಳೆ ನೋಡೋಣ.